ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕಳೆದ 3 ವರ್ಷಗಳಿಂದ ನಾಡಿನ ಉದ್ದಗಲಕ್ಕೂ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮನೆ ಅಂಗಳಕ್ಕೆ ಹೋಗಿ ಗೌರವಿಸುವಂತಹ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ರಾಜ್ಯದ ಉದ್ದಗಲಕ್ಕೂ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಇವತ್ತು ಮತ್ತೊಬ್ಬ ಹಿರಿಯ ಪತ್ರಕರ್ತೆ ಡಾಕ್ಟರ್ ವಿಜಯಮ್ಮ ಅಂದ ಕೂಡಲೇ ಅಗಲ ಕುಂಕುಮ, ಹಿಂದೂ ಸಂಪ್ರದಾಯದ ಪ್ರಕಾರ ಅಗಲ ಕುಂಕುಮ ಅಂತೇಳಿ ಗುರುತಿಸ್ಕೊಳ್ಳೋ ಅಂಥದ್ದು. ನಾವು ವಿಜಯಮ್ಮ ಅಂದ್ಕೊಳ್ಳೋ ಅಗಲ ಕುಂಕುಮ ಅಂತ ಹೇಳಿದ್ರು ಮೊನ್ನೆ ಯಾರೊಬ್ರು, ಹಾಗಾಗಿ ಅವನ್ನ ಕಣ್ಣಾರೆ ಕಾಣ್ತಾ ಇದ್ದೇವೆ. ಆ ಥರ ಒಬ್ಬ ಹಿರಿಯ ಪತ್ರಕರ್ತೆಯರ ಮನೆ ಅಂಗಳಕ್ಕೆ ನಾವು ಬಂದಿದ್ದೇವೆ ಅವರನ್ನು ಗೌರವಿಸಲು. ಅವರ ಮನೆ ಅಂಗಳಕ್ಕೆ ಅವರನ್ನು ಅತ್ಯಂತ ಆತ್ಮೀಯವಾಗಿ KWJ ವತಿಯಿಂದ ಸ್ವಾಗತ ಕೋರ್ತೇನೆ. ಹಾಗೆ ರಾಜ್ಯದ ಅಧ್ಯಕ್ಷರು KWJನ ಮುನ್ನಡೆಸ್ತಕ್ಕಂಥ ನನ್ನ ಗೆಳೆಯರು ಆದಂಥ ಶಿವಾನಂದ ತಗಡೂರ್ ಅವ್ರಿಗೂ ಕೂಡ ಈ ಕಿರು ಸಮಾರಂಭಕ್ಕೆ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಹಿರಿಯ ಪತ್ರಕರ್ತರಾದ ಗೆಳೆಯರಾದ JN ಮೋಹನ್ ಸರ್ ಕೂಡ ಅನಿರೀಕ್ಷಿತವಾಗಿ ಬಹಳ ಸಂತೋಷ ಆಯಿತು ಅವ್ರು ಬಂದಿದ್ದು, ನಮಗೆ ಅನಿರೀಕ್ಷಿತ, ಇವ್ರಿಗೆ ನಿರೀಕ್ಷಿತ. ಹಾಗಾಗಿ JN ಮೋಹನ್ ಸರ್ಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಹಿರಿಯ ಫಿಲಮ್ ಜರ್ನಲಿಸ್ಟ್ ಆದ ಸುಬ್ರಹ್ಮಣ್ಯ ಸರ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಆತ್ಮೀಯ ಎಲ್ಲ ಪತ್ರಕರ್ತ ಬಾಂಧವರೇ, ನಿಮ್ಮೆಲ್ಲರಿಗೆ ನಮಸ್ಕಾರ. ವಿಶೇಷವಾಗಿ ಇವತ್ತು ಮತ್ತೊಬ್ಬರು ಹಿರಿಯ ಪತ್ರಕರ್ತೆಯ ಮನೆಗೆ ಬಂದಿದ್ದೇವೆ. ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಯಾರ ಮನೆಗೆ ನಾವು ಹೋಗಬೇಕು ಅಂತೇಳಿ ಯೋಚನೆಯನ್ನು ಮಾಡ್ತಾಯಿದ್ವು. ಅದು ಮಹಿಳಾ ಸಾಧಕಿ, ಜೊತೆಗೆ ಹಿರಿಯ ಪತ್ರಕರ್ತೆ, ಒಬ್ಬರು ಸಂಘಟಕಿ, ಅಷ್ಟೇ ಅಲ್ಲ ರಂಗಭೂಮಿಯಲ್ಲಿ ಮತ್ತು ಸಿನಿಮಾ ಫೀಲ್ಡಲ್ಲೂ ಕೂಡ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದಂಥವರು ಡಾಕ್ಟರ್ ವಿಜಯಮ್ಮ ಅವರು. ವಿಜಯಮ್ಮ ಅಂದ ತಕ್ಷಣ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಭಾವ ಬರುತ್ತೆ. ಅದೇನೆಂದರೆ ಬಹುತೇಕರು ಆ ಎತ್ತರಕ್ಕೆ ಹೋಗೋದು ಭಾಳ ಕಷ್ಟ. ಅವರ ನಡೆ ನುಡಿಯಲ್ಲಿ ಅದನ್ನು ನಾವು ಕಾಣ್ಬೋದು. ಯಾರನ್ನು ಕೇಳಿದ್ರು ಅಮ್ಮ ಅನ್ನುವಂಥ ಭಾವ ಎಲ್ಲರನ್ನು ಆವರಿಸಿದೆ. ಕಾರಣ ಏನಂದರೆ ಆ ಎತ್ತರಕ್ಕೆ ಅವರು ತನ್ನ ತಾಯ್ತನವನ್ನು ಧಾರೆ ಎರೆದಿದ್ದಾರೆ. ಆ ಕಾರಣಕ್ಕಾಗಿಯೇ ಇವತ್ತು ಅವರು ಪತ್ರಕರ್ತೆ ಅಷ್ಟೇ ಅಲ್ಲ, ಒಬ್ಬರು ಸಂಘಟಕಿ ಅಷ್ಟೇ ಅಲ್ಲ, ಸಾಹಿತಿ ಅಷ್ಟೇ ಅಲ್ಲ, ಅದರ ಆಚೆಗೂ ಕೂಡ ಎಲ್ಲವನ್ನೂ ಮೀರಿದಂಥ ಒಂದು ತಾಯ್ತನದ ತಾಯಿಯಾಗಿ ಹೃದಯವಂತಿಕೆಯಿಂದ ಈಗಲೂ ಕೂಡ ನಮ್ಮ ನಡುವೆ ಇದ್ದಾರೆ. ಆಶ್ಚರ್ಯ ಆಗೋದು ನಮಗೆ, ಅವರು ಪತ್ರಕರ್ತೆಯಾಗಿ ಬಂದಿದ್ದೇ ಒಂದು ವಿಭಿನ್ನವಾದ ಸನ್ನಿವೇಶ. ದಾವಣಗೆರೆಯಲ್ಲಿ ಅವರ ಜನನ, ದಾವಣಗೆರೆಯಲ್ಲಿ ಹುಟ್ಟೂರು ಅವರು, ಅಲ್ಲಿಂದ ಅವರ ಜರ್ನಿ ಶುರು ಆಗುತ್ತೆ. ಹಾಗೆ IT ಫ್ಯಾಕ್ಟ್ರಿಗೆ ಅಲ್ಲಿ ಸೇರ್ಕೊತಾರೆ. ಅಲ್ಲಿಂದ ನಂತರ ಅವರು ಅಲ್ಲಿ ಪತ್ರಕರ್ತೆಯಾಗಿ ಅವರಿಗೆ ಒಂದು ಲಿಂಕ್ ಸಿಗುತ್ತೆ. ಅಲ್ಲಿಂದ ಒಬ್ಬ ಪತ್ರಕರ್ತೆಯಾಗಿ ಪ್ರಪ್ರಥಮ ಬಾರಿಗೆ ಪ್ರಜಾಮತ ಪತ್ರಿಕೆಗೆ ಅವರು ಹೆಜ್ಜೆಯನ್ನು ಇಡ್ತಾರೆ. ಪ್ರಜಾಮತ ಪತ್ರಿಕೆಯಿಂದ ಹಿಡಿದು ಅಲ್ಲಿಂದ ಶುರುವಾಗಿ ಇಲ್ಲಿವರೆಗೂ ಹಿಂತಿರುಗಿ ನೋಡಿದ್ದೇ ಇಲ್ಲ. ಇವತ್ತಿಗೂ ಕೂಡ ಅವರು ಮಾಧ್ಯಮದಲ್ಲಿ ಅವರ ಹೆಸರು ಚಿರಸ್ಥಾಯಿಯಾಗಿದೆ. ಅವರನ್ನು ನೆನಪು ಮಾಡ್ಕೊಳ್ಳುವಂಥ ಅನೇಕರು ಜನರಿದ್ದಾರೆ. ಮೊನ್ನೆ ಅಷ್ಟೇ ನನಗೆ ಪ್ರಜಾವಾಣಿಯ ಪತ್ರಿಕೆ ಎಡಿಟರ್ ಆದಂಥ ರವೀಂದ್ರ ಭಟ್ ಐನೇಕಾಯಿ ಅವರು ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ಕರೆದಿದ್ವಿ. ಆಗಲೂ ಕೂಡ ಅವರು ನೆನಪು ಮಾಡ್ಕೊಳ್ತಾ ಇದ್ರು, ವಿಜಯಮ್ಮ ನನಗೆ ಸಹಾಯ ಮಾಡಿದರು ಆ ಸಂದರ್ಭದಲ್ಲಿ ಪತ್ರಿಕೋದ್ಯಮದಲ್ಲಿ ಗಟ್ಟಿಯಾಗಿ ನಿಲ್ಲಕ್ಕೆ ಅಂತೇಳಿ. ಹೀಗೆ ಅನೇಕ ಉದಾಹರಣೆಗಳು ನಮಗೆ ಸಿಗ್ತಾ ಬರ್ತವೆ. ರೂಪತಾರದಿಂದ ಹಿಡಿದು, ತುಷಾರದಿಂದ ಹಿಡಿದು, ಕರ್ಮವೀರ, ಅನೇಕ ಪತ್ರಿಕೆಗಳಿಗೆ ಅವರು ನಿರಂತರವಾಗಿ ಕೆಲಸ ಮಾಡಿದವರು, ಸಂಪಾದಕೀಯಾಗಿ ಕೆಲಸ ಮಾಡಿದವರು. ಜೊತೆಗೆ ಉದಯವಾಣಿ ಅಂತ ಒಂದು ಪತ್ರಿಕೆ ತರುವಂಥದ್ರಲ್ಲಿ ಅಂಕಣಗಾರ್ತಿಯಾಗಿ ಕೂಡ ಕೆಲಸ ಮಾಡಿದಂಥವ್ರು. ಈ ಥರ ನಿರಂತರವಾಗಿ ಅಂಕಣವನ್ನು ಬರೆಯೋದಿದೆಯಲ್ಲ, ಭಾಳ ಕಷ್ಟದ ಕೆಲಸ. ಅದನ್ನು ಕೂಡ ನಿರಂತರವಾಗಿ ಮಾಡ್ತಾ ಬಂದಂಥವ್ರು. ಜೊತೆಗೆ ಅವರು ಮಾಡಿದಂಥ ಸಂದರ್ಶನ ಮಾಡಿದಂಥ ಅನೇಕ ಘಟನಾವಳಿಗಳನ್ನು ಅವರು ಒಂದು ಪುಸ್ತಕ ರೂಪದಲ್ಲೂ ಕೂಡ ಕಟ್ಟಿಕೊಡುವಂಥ ಒಂದು ಪ್ರಯತ್ನನ ಮಾಡಿದ್ದಾರೆ. ಸಿನಿಮಾ ಫೀಲ್ಡಲ್ಲಿ ಅವ್ರಿಗೆ ಅನೇಕ ಜನರನ್ನು ಸಂದರ್ಶನ ಮಾಡಿದ್ದನ್ನು ಕೂಡ ದಾಖಲು ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ವಿಜಯಮ್ಮ ಅವರು ನಮಗೆ ಎಲ್ಲ ಕಾಲಘಟ್ಟದಲ್ಲಿ ಬಹುಶಃ ಒಂದು 5-6 ದಶಕಗಳನ್ನು ಕುರಿತು ಒಂದೇ ಸಲ ಮಾತನಾಡೋದು ಕಷ್ಟ. ಅಷ್ಟು ದಶಕಗಳಿಂದ ನಿರಂತರವಾಗಿ ಅವರು ಈ ಸುದ್ದಿ ಮನೆಯ ಜೊತೆ ಒಡನಾಟವನ್ನು ಇಟ್ಕೊಂಡು ಬಂದಿರೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೆ ಇವತ್ತಿನ ಜನ್ರೇಷನ್ಗೆ ಒಂದು ಆದರ್ಶಪ್ರಾಯವಾಗಿರುವಂಥದ್ದು. 8 ದಶಕಗಳನ್ನು ದಾಟಿ ನಿಂತಂಥವರು ವಿಜಯಮ್ಮ ಅವರು. ನಮ್ಮ ಕನ್ನಡ ನಾಡಿನ ಅನೇಕ ಆಗುಗಳಿಗೆ ಸಾಕ್ಷಿಯಾಗಿದ್ದಾರೆ. ರಾಜಕಾರಣದ ಸಂದರ್ಭದಲ್ಲಿ ಸಾಕ್ಷಿಯಾಗಿದ್ದಾರೆ. ಅನೇಕ ನಮ್ಮ ಸಾಂಸ್ಕೃತಿಕ ನಾಯಕತ್ವ ಇಲ್ಲಿ ಕರ್ನಾಟಕದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ಅನ್ನುವಂಥ ಆಶಯವನ್ನು ಕಂಡು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋದರಲ್ಲಿ ಒಬ್ಬರು ವಿಜಯಮ್ಮ ಆಗಿದ್ದಾರೆ. ಈ ಥರ ವಿಭಿನ್ನ ಬಗೆಯಲ್ಲಿ ಅವ್ರನ್ನ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲ, ಬೀದಿ ನಾಟಕಗಳ ಸಂದರ್ಭದಲ್ಲಿ ಭಾವೈಕ್ಯತೆಯನ್ನು ಸಾರುವಂಥ ಇದರಲ್ಲೂ ಕೂಡ ಭಾಳ ದೊಡ್ಡ ಗಟ್ಟಿತನವನ್ನು ಮೆರೆದು ನಿಂತಂಥವರು ಡಾಕ್ಟರ್ ವಿಜಯಮ್ಮ ಅವರು.
ಅಷ್ಟೇ ಏಕೆ ಬಾಗೂರಿನಲ್ಲೇ ಚಳವಳಿ ನಡೆಯುವಂಥ ಸಂದರ್ಭದಲ್ಲಿ 90ರ ದಶಕದ ಕಾಲಘಟ್ಟದಲ್ಲಿ ಅಲ್ಲಿ ಪೊಲೀಸ್ ದೌರ್ಜನ್ಯ ಆದ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಅಲ್ಲಿಂದ ಬಾಗೂರಿನಿಂದ ಬೆಂಗಳೂರಿಗೆ ಅಂತ ಕಾಲ್ನಡಿಗೆ ಜಾಥಾ ಬಂದ್ವಿ. ಅಂಥ ಸಂದರ್ಭದಲ್ಲಿ ಇಂಥ ಮಹಾನ್ ನಗರಿ ಬೆಂಗಳೂರು ಒಳಗಡೆ, ಕಾಂಕ್ರೀಟ್ ನಗರಿ ಒಳಗಡೆ ನಮ್ಮನ್ನು ಯಾರು ಸ್ವಾಗತ ಮಾಡುವಂಥವ್ರು ಇರಲಿಲ್ಲ ಆ ಸಂದರ್ಭದಲ್ಲಿ. ಆಗ ನಮ್ಮೆಲ್ಲರನ್ನ ಸ್ವಾಗತ ಮಾಡಿದವರು ಕೂಡ ವಿಜಯಮ್ಮ ಅವರು, ನಮ್ಮೆಲ್ಲರಿಗೆ ಆಶ್ರಯ ಕೊಟ್ಟಂಥವ್ರು ಕೂಡ, ಹೋರಾಟಗಾರರಿಗೆ ಆಶ್ರಯ ಕೊಟ್ಟಂಥವ್ರು ವಿಜಯಮ್ಮನವರು. ಅದನ್ನು ಈಗಲೂ ಕೂಡ ನಮ್ಮ ಭಾಗದಲ್ಲಿ ಅನೇಕ ಜನರು ನೆನಪು ಮಾಡ್ಕೊಳ್ತಾರೆ. ಏಕೆಂದರೆ ಆ ಸಂದರ್ಭದಲ್ಲಿ ಚಪಾತಿಯನ್ನು ಕಟ್ಕೊಂಬಂದು ನಮಗೆಲ್ಲರ ಆ ಚಳುವಳಿಗಾರರಿಗೆ ಕೊಡ್ತಾ ಇದ್ದಂಥ ಸಣ್ಣ ಘಟನೆ ಅಂತೇಳಿ ಅನ್ನಿಸ್ಬೋದು. ಆದರೆ ಅವತ್ತಿನ ಸಂದರ್ಭಕ್ಕೆ ನಮಗೆ ಬಹಳ ದೊಡ್ಡ ಬೆಂಗಳೂರಿನಲ್ಲಿ ಆಶ್ರಯದಾತರು ಸಿಕ್ಕರು ಅನ್ನುವಂಥ ಭಾವ. ಹಾಗಾಗಿ ವಿಜಯಮ್ಮನವರು ಇಷ್ಟೇ ಅಂತೇಳಿ ನಾವು ಹಿಡಿದಿಟ್ಟು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಎಲ್ಲ ಹಂತದಲ್ಲಿ ಅವರು ಎಲ್ಲ ಸಂಘಟನೆಯಾಗಿ ಸಾಂಸ್ಕೃತಿಕ ವಲಯದ ಒಂದು ನಾಯಕಿ ಅಂತೇಳಿ ಕೂಡ ಕರಿಬೋದು. ಆ ಎತ್ತರಕ್ಕೆ ಅವರ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡವರು, ಮತ್ತು ಅಷ್ಟೇ ಅಂತಃಕರಣದಿಂದ ಇಡೀ ಸಮಾಜಕ್ಕೆ ತಮ್ಮ ಅನುಭವವನ್ನು ಧಾರೆ ಎರಿತಾ ಬಂದಂಥವ್ರು. ಹಾಗಾಗಿ ಡಾಕ್ಟರ್ ವಿಜಯಮ್ಮ ಅಂದ ತಕ್ಷಣ ಎಲ್ಲರೂ ಕಣ್ಣು ನಿಬ್ಬೆರಗಾಗಿ ನೋಡುವಂಥದ್ದು ಅವರ ವ್ಯಕ್ತಿತ್ವವನ್ನು, ಅವರ ಹೃದಯದೊಳಗಡೆ ಇರುವ ತಾಯ್ತನವನ್ನು, ಹಾಗೆ ಅವರು ಗಟ್ಟಿಯಾಗಿ ನಿಂತು ಅನೇಕ ಸಂದರ್ಭಗಳಲ್ಲಿ ಧ್ವನಿಯಾಗಿ ಒಂದು ಸಾಂಸ್ಕೃತಿಕ ಲೋಕದಲ್ಲೂ ಕೂಡ ತಮ್ಮ ಹೆಜ್ಜೆ ಗುರುತನ್ನು ಗಟ್ಟಿಯಾಗಿ ಮೂಡಿಸಿದಂಥವ್ರು ವಿಜಯಮ್ಮ ಅವರು. ಹಾಗಾಗಿ ಅವರು ಪತ್ರಕರ್ತೆಯೂ ಕೂಡ ನಮಗೆ ಆದರ್ಶದ ಹೆಜ್ಜೆಗಳನ್ನು ಬಿಟ್ಟು ನಮ್ಮ ಜೊತೆ ಹೀಗೆ ನಡೀರಿ ಅಂತೇಳಿ ಹೇಳುವಂಥ ಒಂದು ಎದೆಗಾರಿಕೆನ ಇವತ್ತಿಗೂ ಕೂಡ ಇಟ್ಕೊಂಡಿದ್ದಾರೆ. ಅಥಾರಿಟೇಟಿವ್ ಆಗಿ ಏನಾದ್ರು ಮಾತಾಡಬೇಕು ಅಂದರೆ ಮಾಧ್ಯಮದ ಬಳಿ ಅವರು ವಿಜಯಮ್ಮ ಅವರು ಈಗಲೂ ಕೂಡ ಆ ಥರದ ಸಾಕ್ಷಿ ಪ್ರಜ್ಞೆಯನ್ನು ನಿರಂತರವಾಗಿ ಇಟ್ಕೊಂಡಿರುವಂಥವ್ರು. ಹಾಗಾಗಿ ವಿಜಯಮ್ಮನವರಿಗೆ ಇವತ್ತು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಯಾರಿಗೆ ನಾವು ಸನ್ಮಾನ ಮಾಡಬೇಕು ಅಂತ ಯೋಚನೆ ಮಾಡುವಾಗ ವಿಜಯಮ್ಮನವರೇ ಸೂಕ್ತ ಅನ್ನುವಂಥ ಅಭಿಪ್ರಾಯಕ್ಕೆ ಬಂದು ಇವತ್ತು ನಾವೆಲ್ಲರೂ ಅವರ ಮನೆಗೆ ಬಂದಿದ್ದೇವೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅವರಿಗೆ ಸನ್ಮಾನ ಮಾಡುವಂಥ ಹೊತ್ತು. ಇತ್ತೀಚೆಗೆ ಅಷ್ಟೇ ಅವರಿಗೆ ನಮಗೆ ಒಂದು 2 ವರ್ಷದ ಆಚೆ ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಕರೆದಿದ್ವಿ. ಆಗ ಕುದಿ ಹೆಸರು ಇದಕ್ಕೆ ಅವರಿಗೆ ಕೇಂದ್ರ ಸಾಹಿತ್ಯದ ಅಕಾಡೆಮಿಯ ಪ್ರಶಸ್ತಿ ಬಂದಿತ್ತು. ಅದು ನಾವು ಇಡೀ ಮಾಧ್ಯಮದಲ್ಲಿರುವಂಥವ್ರು ಎಲ್ಲರೂ ಕೂಡ ಸಂಭ್ರಮ ಪಡುವಂಥ ಹೊತ್ತು ಅದಾಗಿತ್ತು. ಆ ಕಾರಣಕ್ಕೋಸ್ಕರ ಅವತ್ತು ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸಭಾಂಗಣದಲ್ಲಿ ಅವರಿಗೆ ಮನತುಂಬಿ ಅಭಿನಂದಿಸಿದ್ವಿ. ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಮನೆಯಂಗಳದಲ್ಲಿ ಅವರಿಗೆ ಮನದುಂಬಿ ನಮನ ಅನ್ನುವ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಲ್ಲಿ ಬಂದಿದ್ದೇವೆ. ಇಡೀ ನಾಡಿನ ಪತ್ರಕರ್ತರ ಪರವಾಗಿ, ಇಡೀ ನಾಡಿನ ಎಲ್ಲ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಎಲ್ಲ ಹಿರಿಯ ಕಿರಿಯ ಎಲ್ಲ ಪತ್ರಕರ್ತರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅಭಿನಂದನೆಗಳನ್ನು. ಆತ್ಮೀಯರೇ, ಮೊದಲನೇದಾಗಿ ನಾನು ಅಮ್ಮನನ್ನು ಬಗ್ಗೆ ಮಾತಾಡೋದಕ್ಕೆ ಮುಂಚೆ ನಾನು ಮಾತಾಡಬೇಕಾಗಿರೋದೇ ಶಿವಾನಂತಗೌಡರವ್ರ ಬಗ್ಗೆ ಮತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬಗ್ಗೆ, ಇಡೀ ಆ ತಂಡದ ಬಗ್ಗೆ. ಯಾಕೆಂದರೆ ಇದೊಂದು ತುಂಬ ಅಪರೂಪದ ಕಾರ್ಯಕ್ರಮ. ಯಾಕೆ ಅಪರೂಪ ಅಂತಂದರೆ, ಒಂದು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಅಮೃತ ಮಹೋತ್ಸವ ಆದಾಗ 75 ವರ್ಷ ತುಂಬಿದ ಪತ್ರಕರ್ತರನ್ನು ನಾವು ಸನ್ಮಾನಿಸಬೇಕು ಅಂತ ಯೋಚನೆ ಮಾಡಿದ್ದೇನೆ ಒಂದು ದೊಡ್ಡದು. ಯಾಕೆ ಅಂತಂದರೆ ಪತ್ರಕರ್ತರ ಸಂಘ ಅಂದಿದ ತಕ್ಷಣ ಏನಾಗುತ್ತೆ, ಸಹಜವಾಗಿ ನಮ್ಮಲ್ಲಿ ಎಲ್ಲರೂ ಕೂಡ ಇಂಡಿವಿಜುವಲ್, ಅದೊಂದು ರೀತಿ ಬೊಕೆ ಆಫ್ ಇಂಡಿವಿಜುವಲ್ಸು, ಅಂದರೆ ಆ ಒಂದು ಅವರ ವ್ಯಕ್ತಿತ್ವವೇ ದೊಡ್ಡದು ಅಂತ ಭಾವಿಸುವಂತಹ ಕ್ಷೇತ್ರ ಇದು. ಅಂಥದ್ರಲ್ಲಿ ಇನ್ನೊಬ್ಬರೂ ದೊಡ್ಡವರು ಅಂತ ಗುರುತಿಸೋದಿದೆಯಲ್ಲ, ಅದಕ್ಕೆ ತುಂಬ ವಿಶಾಲವಾದಂಥ ಹೃದಯ ಬೇಕು. ಸೊ ಅಂತಹ ಒಂದು ಹೃದಯವನ್ನು ಶಿವಾನಂತಗೌಡರವರು ಹೊಂದಿದ್ದಾರೆ ಅನ್ನೋದು ನನಗೆ ತುಂಬ ಸಂತೋಷ. ಮತ್ತು ಎರಡನೇದು, ಈ ಕಾರ್ಯಕ್ರಮವನ್ನು ಇಲ್ಲಿರುವಂಥ ಎಲ್ಲ ಗೆಳೆಯರು ಕೂಡ ಶುರು ಮಾಡಿದ್ದೆ ನಾವು ಕಲ್ಲೆ ಶಿವೋತ್ತಮರಾವ್ ಅವರ ಮನೆಯಿಂದ. ಕಲ್ಲೆ ಶಿವೋತ್ತಮರಾವ್ ಅವರಿಗೆ ಈಗ 95 ವರ್ಷ. ಸೊ 95 ವರ್ಷದ ಆ ವ್ಯಕ್ತಿ, ಸೊ ನಾವೆಲ್ಲರೂ ಕೂಡ ಅವರ ಮನೆಗೆ ಹೋದಾಗ ಮತ್ತು ತುಂಬ ದೃಢ ಮನಸ್ಸಿನ, ಮತ್ತು ಅರಸು ಅವರಿಗೆ ಒಂದು ರೀತಿ ಮಾಧ್ಯಮ ಸಲಹೆಗಾರರಾಗಿದ್ದವರು ಅವರು. ಸೊ ಅಂತಹ ವ್ಯಕ್ತಿ, ಉಳುವವನೇ ಹೊಲದೊಡೆಯ, ಈ ಥರದ ಒಂದು ಆಲೋಚನೆಗಳನ್ನು ಕೊಟ್ಟಂಥವರು ಕಣ್ಣೀರಾಗಿಬಿಟ್ರು ಅವರು. ಸೊ ನನಗೆ ಆಶ್ಚರ್ಯ, ಯಾಕೆಂದರೆ ನಾನು ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ದೇನೆ. ನಾನು ತುಂಬ ದೃಢ ಮನಸ್ಸಿನ ವ್ಯಕ್ತಿ. ಸೊ ಯಾಕೆ ಅಂತಂದರೆ ಅವ್ರು ಹೇಳಿದ್ರು, ನಾನು ಇಷ್ಟು ಕೆಲಸ ಮಾಡಿದ್ದೇನೆ, ಮತ್ತು ಹೋರಾಡಿದ್ದೇನೆ, ಪತ್ರಿಕಾ ಸುದ್ದಿ ಮನೆಗಳಲ್ಲಿ ಒಡೆದಾಡಿದ್ದೇನೆ,
ಆದರೆ ಎಲ್ಲೋ ಒಂದು ಕಡೆ ಒಂದು ಆ ದೊಡ್ಡ ಗ್ಯಾಪಲ್ಲಿ ಇವತ್ತಿನ ಜನರಿಗೆ ನಾನು ನೆನಪೇ ಇಲ್ಲ, ಮರ್ತೋಗ್ಬಿಟ್ಟೆ ಅನ್ನುವ ಒಂದು ನೋವು ನನಗೆ ಬಾಧಿಸ್ತಾ ಇತ್ತು. ಆದರೆ ನೀವೆಲ್ಲರೂ ಕೂಡ ಬಂದುಬಿಟ್ಟು ನಾವಿದ್ದೀವಿ ಅಂತ ಹೇಳಿದ್ರಲ್ಲ, ಅದು ನನಗೆ ತುಂಬ ಇದಾಯಿತು ಅಂತೇಳಿ ಮಾಡಿದರು. ಮತ್ತು ಅದಾದಮೇಲೆ ಈ ಯಾರ್ಯಾರನ್ನ ಸನ್ಮಾನ ಮಾಡಿದ್ರಲ್ಲ, ಅದೆಲ್ಲದನ್ನು ಸೇರಿ ಪತ್ರಕರ್ತರ ಸಂಘದ ಒತ್ತಾಸೆಯಿಂದಾಗಿಯೇ ಬಹುರೂಪಿ ಈಗ ಮಾಧ್ಯಮ ಲೋಕದ ಅಮೃತ ಬೀಜ ಅಂತೇಳಿ ಒಂದು ಪುಸ್ತಕವನ್ನು ಮಾಡಿದೆ. ಮತ್ತು ಅದರ ಪರಿಷ್ಕೃತ ಆವೃತ್ತಿ ಕೂಡ ಇನ್ನಷ್ಟೆಲ್ಲದನ್ನು ಸೇರಿಸ್ಕೊಂಡು ಬರುತ್ತೆ. ಸೊ ಅದರಲ್ಲಿರೋ ಕಥನಗಳನ್ನು ಓದಿದರೆ ಅದು ಬೇರೆಯವ್ರು ಬಿಡಿ, ನಾವೇ ಕಣ್ಣೀರಾಗ್ಬಿಡ್ತೀವಿ. ಒಂದು ಮಾತು ಹೇಳ್ತಾರೆ ಒಬ್ಬರು, ಅದರಲ್ಲಿ ಈ ಥರ ಸನ್ಮಾನ ಮಾಡಿಸ್ಕೊಂಡಿರೋರು ಏನಂತ ಹೇಳ್ತಾರೆ ಅಂತಂದರೆ, ಅಲ್ಲ ನೀವು ಬಂದಿದ್ದರಿಂದ ಆದ ದೊಡ್ಡ ಲಾಭ ಏನಂತಂದರೆ, ನಾನು ಪ್ರತಿದಿನ ನಾನು ಸೂರ್ಯಾಸ್ತ ಸೂರ್ಯೋದಯಗಳನ್ನು ನೋಡೇ ಇಲ್ಲ, ಮಾಧ್ಯಮದಲ್ಲಿದ್ದುಬಿಟ್ಟು ಯಾವುದೋ ಟೈಮಲ್ಲಿ ಬರ್ತಿದ್ದೆ, ಯಾವುದೋ ಟೈಮಲ್ಲಿ ಹೋಗ್ತಾ ಇದ್ದೆ ಒಂದು. ಮತ್ತು ನಾನು ಆಚೆ ಎಷ್ಟು ದೊಡ್ಡವನು ಅಥವಾ ಎಷ್ಟು ಹುದ್ದೆಲಿದ್ದೀನಿ, ಯಾವ ರೀತಿ ಕೊಡುಗೆ ಕೊಟ್ಟಿದ್ದೀನಿ ಮಾಧ್ಯಮಕ್ಕೆ, ಮನೇಲಿರೋರು ಒಬ್ರಿಗೂ ಗೊತ್ತಿರಲಿಲ್ಲ. ಅವ್ರು ಇವನು ಏನೋ ಅಂತ ಅಂದ್ಕೊಂಡಿದ್ರು. ಆದರೆ ಇವತ್ತು ನೀವೆಲ್ಲರೂ ಬಂದು ಸನ್ಮಾನ ಮಾಡ್ತಿರೋದ್ರಿಂದ ಮೊದಲ ಬಾರಿಗೆ ಇವನು ಏನೋ ಇರಬೇಕಪ್ಪ, ಏನೋ ಮಾಡಿದಾನಪ್ಪ ಅನ್ನೋ ಒಂದು ಭಾವನೆ ನಮ್ಮ ಮನೆಯವ್ರಿಗೆ ಬಂದಿದೆ ಅಂಥೇಳಿ. ಅಂದರೆ ಯಾವ ರೀತಿ ಇರುತ್ತೆ ಅನ್ನೋದು ಆ ಕಥನೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಎಸ್ ದೇವನಾಥ್ ಅಂತ ಇದ್ದಾರೆ, ಸೊ ನಮ್ಮ ಕ್ರೀಡಾ ಪತ್ರಕರ್ತರಾಗಿದ್ದವರು, ಪ್ರಜಾವಾಣಿಯವರು. ಅವರು ಸೊ ಒಂದು ಸುದ್ದಿ ಮನೆಯಲ್ಲಿ ಬೇಸರಾಗಿ ರಿಸೈನ್ ಮಾಡ್ತಾರೆ. ರಿಸೈನ್ ಮಾಡಿದ ಮೇಲೆ ಆಟೋ ಓಡಿಸ್ತಾರೆ. ಅದೇ ಪತ್ರಕರ್ತರು ಅದೇ ಪತ್ರಿಕಾಲಯದ ಮುಂದೆ ಪಿಕಪ್ ಮಾಡಿಕೊಂಡು ಡ್ರಾಪ್ ಮಾಡೋವಂಥ ಒಂದು ಇದಕ್ಕೆ ಬರ್ತಾರೆ, ಸ್ವಾಭಿಮಾನದ ಕಾರಣಕ್ಕೆ. ಸೊ ಆ ಥರದ ಕಥೆಗಳು ಬೇಕಾದಷ್ಟಿದೆ. ಸೊ ಅಂತಹ ಒಂದು ಕಥೆಗೆ ಕಿರೀಟ ನಮ್ಮ ಅಮ್ಮನವರು. ಸೊ ನಾನು ಒಂದು ಸಲ ಏನಂತಂದರೆ, ಅಂದರೆ ಅಮ್ಮ ಅಂತ ಹೇಳುವಾಗ ಈಗ ನನಗನ್ನಿಸುತ್ತೆ ಇದು ನನ್ನ ಅಮ್ಮನೇ ಅಂತ, ಅಂದರೆ ಎಕ್ಸ್ಕ್ಲೂಸಿವ್ಲಿ ನನಗೆ ಮಾತ್ರ ಅಮ್ಮ ಅಂತ. ಆಮೇಲೆ ನೋಡಿದರೆ ಎಲ್ಲರಿಗೂ ಆ ಎಕ್ಸ್ಕ್ಲೂಸಿವ್ ಆದ ಒಂದು ಭಾವನೆಯನ್ನು, ಫೀಲಿಂಗನ್ನು ಅಮ್ಮ ಕೊಟ್ಟಿದ್ದಾರೆ ಅಂತ. ಅಂದರೆ ಪ್ರತಿಯೊಬ್ಬರು ಕೂಡ ಇವ್ರು ನನ್ನಮ್ಮನೇ ಅಂತ ಫೀಲ್ ಮಾಡೋದಿದೆಯಲ್ಲ. ಈಗ ಏನಾಗಿದೆ, ನಾಡೋಜ ಅಂತ ಹೇಳ್ಬಿಡೋದಿದೆಯಲ್ಲ, ಅದೊಂಥರ ಬಿರುದದಷ್ಟೇ. ಆದರೆ ಅಮ್ಮ ಅಂತ ಒಂದು ಫೀಲಿಂಗ್ ಬೇಕು ಅಂತಂದರೆ ಆ ಫೀಲಿಂಗ್ ಸಿಗದೇ ಅಮ್ಮ ಅಂತ ಬಾಯಿಂದ ಬರೋದಿಲ್ಲ. ಸೊ ಆ ರೀತಿಯಲ್ಲಿ ಆ ಅಮ್ಮ ಅನ್ನೋ ಫೀಲಿಂಗನ್ನು ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ ಅನ್ನೋದು ಒಂದು. ಮತ್ತು ಎರಡನೇದು, ಪ್ರತಿಯೊಬ್ಬರಿಗೂ ಅವ್ರು ಆ ಟೈಮ್ ಕೊಟ್ಟಿದ್ದಾರೆ ಅನ್ನೋದು. ಯಾಕೆಂತಂದರೆ ಸುಮ್ಮನೆ ಸಹಜ, ಎಸ್ಪೆಷಲಿ ಏನಾಗುತ್ತೆ, ಈ ರೀತಿ ದೊಡ್ಡದಾದ ಕ್ಯಾನ್ವಾಸಲ್ಲಿ ಹೊರಡುವ ವ್ಯಕ್ತಿಗೆ ಸೊ ಅದು ಕ್ಷೇತ್ರ ದೊಡ್ಡದಾಗ್ತಾ ಆಗ್ತಾ ಸೊ ವ್ಯಕ್ತಿಗಳಿಗಿಂತ ಹೆಚ್ಚಾಗಿ ಸಮೂಹ ಕಾಣಿಸೋದಕ್ಕೆ ಶುರುವಾಗುತ್ತೆ. ಆ ಸಮೂಹ ಕಾಣಿಸ್ದಾಗ ಏನಾಗುತ್ತೆ, ಆ ವ್ಯಕ್ತಿಗಳು ಮರೆಯಾಗ್ತಾ ಹೋಗ್ತಾರೆ. ಆದರೆ ಅಮ್ಮನ ಗುಣ ವಿಶೇಷ ಏನಂತಂದರೆ, ಅವರು ಸಮೂಹದ ದೊಡ್ಡದಾಗಿ ವಿಸ್ತರಿಸ್ತಾ ಹೋಗುವಾಗಲೂ ಕೂಡ ಅವರು ಪ್ರತಿಯೊಬ್ಬರನ್ನೂ ಕೂಡ ಗುರುತಿಸುವ, ಮಾತಾಡಿಸುವ, ಅವರಿಗೆ ಟೈಮ್ ಕೊಡುವ, ಅವರ ಸಮಸ್ಯೆ ಕೇಳುವ, ಸೊ ಎಲ್ಲದನ್ನೂ ಕೂಡ, ಮತ್ತು ಅವರ ಜೊತೆಗೆ ತುಂಬ ಒಂದು ಕಾಲೆಳೆಯುವ, ಮತ್ತು ಅವರನ್ನು ಒಂದು ಕೆಟ್ಟ ಜೋಕೇಳಿ ನಗಿಸುವ, ಸೊ ಈ ಎಲ್ಲದನ್ನು ಕೂಡ ಮಾಡ್ತಾರೆ ಅನ್ನೋದು ನನಗೆ ತುಂಬ ಸಂತೋಷ. ನನಗೆ ಈ ಸುನಂದ ಬೆಳಗಾಂಕರ್ ಅಂತೇಳಿ ಒಬ್ಬರು ತುಂಬ ಒಳ್ಳೆ ಸಾಹಿತಿ, ನನಗೆ ತುಂಬ ಇಷ್ಟ ಅವರ ಬರಹ. ಅವರು ಕಜ್ಜಾಯ ಅನ್ನೋ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಇರೋ ಎರಡು ಮಾತು ನನಗೆ ಯಾವಾಗಲೂ ಅಮ್ಮನೇ ನನಗೆ ಅದನ್ನು ಓದುವಾಗ ಗಮನಕ್ಕೆ ಬರ್ತಾರೆ. ಏನಂತಂದರೆ, ಅಮ್ಮ ಬಡಿಸೋ ಅಂಥ ಅಡುಗೆನಲ್ಲಿ ಅಮ್ಮ ಅನ್ನೋದೇ ರುಚಿ ಅಂತ. ಯಾರು ಬೇಕಾದ್ರೂ ನಾವು ಅಲ್ವಾ ಊಟ ಹಾಕ್ಕೊಡ್ಬೋದು, ಆದರೆ ಅಮ್ಮ ಹಾಕ್ಕೊಟ್ಟಾಗ ಅದಕ್ಕೆ ತನಗೆ ತಾನೇ ಒಂದು ಶಕ್ತಿ ಬಂದುಬಿಡುತ್ತೆ, ವಿಶೇಷತೆ ಬಂದುಬಿಡುತ್ತೆ. ಸೊ ಆ ರೀತಿ ಅಮ್ಮ ಬಡಿಸೋ ಅಡುಗೆನಲ್ಲಿ ಅಮ್ಮ ಅನ್ನೋದೇ ರುಚಿ ಅಂತೇಳಿ. ಸೊ ಆ ರೀತಿಯ ಒಂದು ರುಚಿಯನ್ನು ಪ್ರತಿಯೊಬ್ಬರಿಗೂ ಕೊಟ್ಟಿದ್ದು ಅಮ್ಮ. ಆಮೇಲೆ ಎರಡನೇದು ಹೇಳ್ತಾರೆ ಏನಂತಂದರೆ, ವರ್ಣಿಸ್ತಾರೆ, ಅಮ್ಮ ಬೆಲ್ಲ ಕಡೆದ ಕಲ್ಲಿನಂತೆ ಕುಳಿತಿದ್ದಳು ಅಂತ. ಸೊ ಒಳಗಡೆ ಬಿದ್ದ ಏಟುಗಳು, ನೋವುಗಳು, ಎದ್ದಿದ್ದು ಬಿದ್ದಿದ್ದು ಇವೆಲ್ಲ ಸೇರಿ ಅದೊಂದು ಕಲ್ಲು ಆಗಿಬಿಟ್ಟಿರುತ್ತೆ ಮನಸ್ಸು. ಆದರೆ ಬರುವ ಪ್ರತಿಯೊಬ್ಬರಿಗೂ ಕೂಡ ಕೊಡೋದು ಬೆಲ್ಲ ಮಾತ್ರ. ಮುಟ್ಟಿದ್ರೆ ಸಿಗೋದು ಬೆಲ್ಲ, ಆದರೆ ಒಳಗಡೆ ಅದೇನಾಗಿದೆ, ಕಷ್ಟ ಸಂಕಷ್ಟಗಳು ಏಳು ಬೀಳುಗಳಲ್ಲಿ ಒಂಥರ ದೊಡ್ಡ ಒಂದು ಕಲ್ಲಾಗಿಬಿಟ್ಟಿರುತ್ತೆ. ಸೊ ಆ ರೀತಿ ಅಮ್ಮ, ಯಾಕೆಂತಂದರೆ ಅಮ್ಮನ ಬದುಕು ಬಹುತೇಕ ಎಲ್ಲರಿಗೂ ಗೊತ್ತಿದೆ.
ಅವರೇ ಕುದಿ ಹೆಸರಿನಲ್ಲಿ ಹೇಳ್ಕೊಂಡಿದ್ದಾರೆ. 2ನೇ ಭಾಗ ಇನ್ನೂ ಬರಲಿಕ್ಕಿದೆ. ಸೊ ಈ ಎಲ್ಲದರ ಮಧ್ಯದಲ್ಲಿ ಅಮ್ಮನ ಈ ಒಂದು ಜರ್ನಿ ಇದೆಯಲ್ಲ, ಅದು ತುಂಬ ದೊಡ್ಡದು. ಮತ್ತು ಅಮ್ಮನಿಗೆ ನಾವು ಯಾವ ಚೌಕಟ್ಟು ಹಾಕೋದು ಅನ್ನೋದೇ ತುಂಬ ಕಷ್ಟ. ಯಾಕೆ ಅಂತಂದರೆ ಅವರು ಜರ್ನಲಿಸ್ಟ್ ಹೌದು, ಜರ್ನಲಿಸ್ಟಲ್ಲಿ ಸಿನಿಮಾ ಜರ್ನಲಿಸ್ಟು ಹೌದು, ಸೊ ಲಿಟ್ರೇಚರ ಹೌದು, ಆಮೇಲೆ ತಿರುಗಿ ಕಲ್ಚರ ಹೌದು, ಸೊ ಹೋರಾಟ, ಸೊ ಎಲ್ಲ ಕ್ಷೇತ್ರದಲ್ಲೂ ಇದ್ದು ಸುಮ್ಮನೆ ಪೆರಿಫೆರಿನಲ್ಲಿಲ್ಲ, ಅವರು ಅದರ ಮಧ್ಯದಲ್ಲೇ ಅಲ್ಲ, ಎಷ್ಟೋ ಇದನ್ನು ಮುನ್ನಡೆಸಿ, ಸೊ ಅವರು ಅದನ್ನು ಕಟ್ಟಿಕೊಟ್ಟಿರೋದಿದೆಯಲ್ಲ, ಈ ಎಲ್ಲ ಚಳುವಳಿಗಳನ್ನು ಮತ್ತು ಆ ಕ್ಷೇತ್ರಗಳನ್ನು, ಅದು ತುಂಬ ಮರೆಯಲಾಗದ ಒಂದು ಕೊಡುಗೆ ಅದು ಮುಂದಿನ ದಿನಗಳಿಗೆ. ಸೊ ನಿಜಕ್ಕೂ ಕೂಡ ಅದು ಒಂದು ದೊಡ್ಡ ಕೊಡುಗೆನೇ. ಸೊ ಇವತ್ತು ನಾವು ಕೂಡ ಅಷ್ಟೇ ಎಲ್ಲರೂ ಪರಸ್ಪರ ಒಟ್ಟಿಗೆ ಸೇರುವಂತಹ ಇದಿದ್ದರೆ, ಮಾತಾಡುವಂತಹ ಇದಿದ್ದರೆ, ಅದರ ಹಿಂದೆನೂ ಕೂಡ ಅಮ್ಮನ ಕೈ ಇದೆ ಅದು. ಮತ್ತು ನಾನು ಮತ್ತು ಅಮ್ಮನ ಜರ್ನಿ ಅದು ತುಂಬ ದೊಡ್ಡದು. ಸೊ ಆ ಜರ್ನಿ ಒಳಗಡೆ ಒಂದು ನಾನು ಈ ಸ್ವಾತಿ ಸಿಂಡಿಕೇಟ್ಸ್ ಅಂತ 1987ರಲ್ಲಿ ಮಾಡಿದೆ. ಆ ಟೈಮಲ್ಲಿ ಅಂದರೆ ಇನ್ನೂ ನಾನು ಕಾಲೇಜಿನ ಪದವಿ ಮುಗಿಸಿ ಆಚೆ ಬಂದೆ ಅಷ್ಟೇ, ಸ್ನಾತಕೋತ್ತರ ಪದವಿ ಮುಗಿಸಿ ತಕ್ಷಣ ಅವರು ತಮ್ಮ ಒಂದು ತೆಕ್ಕೆಗೆ ತೆಕ್ಕೊಂಡು ಅಲ್ಲಿಂದ ಸಂಪೂರ್ಣವಾಗಿ ಅದನ್ನು ಒಂದು ನಡೆಸ್ಕೊಂಡು ಬಂದಿದ್ದಾರೆ, ಗೈಡು ಮಾಡಿದ್ದಾರೆ. ಸೊ ಮತ್ತು ಆ ಪ್ರೀತಿ ಕೊಟ್ಟಿದ್ದಾರೆ. ಸೊ ಇದೆಲ್ಲದೂ ಕೂಡ ಮರಿಲಿಕ್ಕೇ ಸಾಧ್ಯ ಇಲ್ಲದೆ ಇರುವಂಥ ಒಂದು ದೊಡ್ಡ ಕೊಡುಗೆ ಅವರು ನನ್ನ ಲೈಫಲ್ಲಿ ಕೊಟ್ಟಿದ್ದಾರೆ. ಮತ್ತು ಅಮ್ಮ ಬರೆದಿರುವಂತಹ ಕೃತಿಗಳು, ಅಮ್ಮನಿಗೆ ಬಂದಿರುವಂಥ ಪ್ರಶಸ್ತಿ, ಸೊ ಇದೆಲ್ಲ ಏನಿದೆ, ಸೊ ಈ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ನಮಗೆಲ್ರಿಗೂ ಕೂಡ ಮಾದರಿ. ಸೊ ಮತ್ತು ಅಮ್ಮ ಈ ವಯಸ್ಸಿನಲ್ಲೂ ಅಂತ ಹೇಳೋದೇ ರಾಂಗು ಅಮ್ಮನಿಗೆ ಸಂಬಂಧಪಟ್ಟಾಗೆ. ಯಾಕೆ ಅಂತಂದರೆ ಆ ಚಟುವಟಿಕೆ ಇದೆಯಲ್ಲ, ಸೊ ಪ್ರತಿಯೊಂದರಲ್ಲೂ ಭಾಗ ಆಗೋದು, ಪ್ರತಿಯೊಂದರಲ್ಲೂ ಇರೋದು, ಸೊ ಇದೆಲ್ಲದನ್ನು ನೋಡಿದಾಗ ತುಂಬ ಖುಷಿಯಾಗುತ್ತೆ. ಅಮ್ಮನಿಗೆ ಅವ್ರು ಹೇಳಿದ್ರಾಗಲೇ ಏನಂತಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ಇದನ್ನು ಮಾಡ್ತಾಯಿದ್ದೀವಿ ಅಂತ. ಆದರೆ ಅದರ ಜೊತೆಗೆ ಅಂತಾರಾಷ್ಟ್ರೀಯ ಸೊ ಏನು ನಾಟಕ ವಿಶ್ವ ರಂಗಭೂಮಿ ದಿನ ಕೂಡ ಇವತ್ತು. ಹಾಗಾಗಿ ಸೊ ಅಮ್ಮನಿಗೆ ಚೆನ್ನಾಗಿ ನಾಟಕ ಮಾಡೋದು ಗೊತ್ತು. ಸೊ ಮತ್ತು ಆ ನಾಟಕ ಮಾಡೋದು ನಮ್ಮೆಲ್ಲರಿಗೂ ಕಲಿಸ್ಕೊಟ್ಟಿರೋದ್ರಿಂದ ವಿಶ್ವ ರಂಗಭೂಮಿ ದಿನಕ್ಕೂ ಅದು ತುಂಬ ಒಳ್ಳೆಯ ಇದು ಆಯ್ಕೆ ಅಂತ ಹೇಳ್ತಾ, ಸೊ ಅಮ್ಮ ಬೀದಿ ನಾಟಕದ ಮೂಲಕ ಕೊಟ್ಟಂಥ ಕಿಚ್ಚಿದೆಯಲ್ಲ, ಸೊ ಅದು ರಂಗಭೂಮಿಯನ್ನೇ ಬದಲು ಮಾಡೋಕ್ಕಿದೆ. ಅಷ್ಟೇ ಅಲ್ಲ, ಒಂದು ನಮ್ಮ ಇಡೀ ದೇಶದಲ್ಲಿ ಆ ಬೀದಿ ನಾಟಕ ಅಥವಾ ಜನರಿಗಾಗಿ ಒಂದು ರಂಗಭೂಮಿ ಅನ್ನುವ ಕಲ್ಪನೆಯನ್ನು ತುಂಬ ಸಶಕ್ತವಾಗಿ ಕೊಟ್ಟಿದ್ದಾರೆ. ಅಮ್ಮನಿಗೆ ಕೇಳ್ಕೊಳ್ಳೋದು ಇಷ್ಟ ಏನಂದರೆ, ಇನ್ನೂ ಸುಮಾರು ವರ್ಷ ನಾವು ಇದೇ ಥರ ನಾಟಕ ಮಾಡಿಕೊಂಡು ಇರೋಣ, ಸೊ ನಮ್ಮ ಜೊತೆಗೆ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಅಮ್ಮ. ಮೋಹನ್ ಅವರು ಹೇಳಿದ್ದು ಹೆಚ್ಚು ಸರಿ ಅಂತ ಅನಿಸ್ತು. ಯಾಕಂದರೆ ಇವತ್ತು ವಿಶ್ವ ರಂಗಭೂಮಿ ದಿನ ಆದ್ದರಿಂದ ಅದು ಹೆಚ್ಚು ಸೂಕ್ತವಾಗಿ ಸಂದ ಗೌರವ ಅಂತ ಅನ್ನಿಸ್ತಾ ಇದೆ. ನಾನಿವತ್ತು ಚಲನಚಿತ್ರ ಪತ್ರಕರ್ತ ಆಗಿ ಏನಾದರೂ ಆಗಿದ್ದರೆ ಅದರ ಹಿಂದೆ ಅಮ್ಮ ಇದ್ದಾರೆ. ನಾನು 80ರ ದಶಕದ ಆರಂಭದಲ್ಲಿ ಬೆಂಗಳೂರಿಗೆ ಬಂದಾಗ ಅಮ್ಮ ಚಲನಚಿತ್ರ ಪತ್ರಕರ್ತರಾಗಿ ಅಮ್ಮ ನನಗೆ ಯಾಕೆ ಧಾರವಾಡದಲ್ಲಿ ಉಪನ್ಯಾಸಕನಾಗಿದ್ದೆ, ನಾನು ನನ್ನದೇ ಆದ ಕಾರಣದಿಂದ ಅಲ್ಲಿಂದ ಬಿಟ್ಟು ಬಂದು ಇಲ್ಲಿ ಚಲನಚಿತ್ರ ಪತ್ರಕರ್ತ ಆದೆ. ಅದಾಗೋ ಹೊತ್ತಿಗೆ ಇಲ್ಲಿ ಚಲನಚಿತ್ರ ಪತ್ರಕರ್ತರಲ್ಲಿ ಬಹಳ ಮುಖ್ಯವಾದ ಹೆಸರು ಇದ್ದಿದ್ದು ಅಮ್ಮ. ರೂಪ್ತಾರಕ್ಕೆ ಆಗ ಬರಿತಾ ಇದ್ದವರು, ರೂಪ್ತಾರನ್ನು ನೋಡ್ಕೋತಾ ಇದ್ದವರು ಅವರು. ರೂಪ್ತಾರ ನಮಗೆಲ್ಲ ಯಾಕೆ ಚಲನಚಿತ್ರ ಪತ್ರಕರ್ತರಿಗೆ ಅದೊಂಥರದ ಮಾದರಿ ಪತ್ರಿಕೆಯೂ ಆಗಿತ್ತು ಅಂತ ಇಟ್ಕೊಳ್ಳಿ. ಏನೇನು ಚಲನಚಿತ್ರ ಪತ್ರಿಕೋದ್ಯಮದಲ್ಲಿ ಏನೇನು ಪ್ರಯೋಗಗಳನ್ನು ಮಾಡ್ಬೋದೋ ಅವನ್ನೆಲ್ಲ ಅಮ್ಮ ಆಗಲೇ ಮಾಡಲಿಕ್ಕೆ ಶುರು ಮಾಡಿದರು. ಸಾಹಿತಿಗಳಿಂದ ನಟರನ್ನು ಸಂದರ್ಶನ ಮಾಡಿಸೋದು, ತಂತ್ರಜ್ಞರ ಮಾತಾಡಿಸೋದು, ಈ ಥರದ್ದೇ ಮೊದಲಾದ್ದು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಚಲನಚಿತ್ರ ಪತ್ರಿಕೋದ್ಯಮಕ್ಕೊಂದು ಹೊಸ ಅವರದೇ ಆದ ದಾರಿ ತೋರಿಸಿಕೊಟ್ಟವರು. ಅವರ ದಾರಿನಲ್ಲಿ ನಡೀಲಿಕ್ಕೆ ನಮ್ಮಂಥವರನ್ನು ಪ್ರೇರೇಪಿಸಿದ್ದು ಆ ದಿನಗಳು ಅಂತ ನನಗೆ ಅನಿಸುತ್ತೆ. 80ರ ದಶಕದ ಮಾತನ್ನು ಹೇಳ್ತಾ ಇರೋದು. ಇವತ್ತಿನ ಚಲನಚಿತ್ರ ಪತ್ರಿಕೋದ್ಯಮವನ್ನು ನೋಡಿದಾಗ ನನಗಂತೂ ಅಮ್ಮ ಮತ್ತೆ ಮತ್ತೆ ಕಾಡ್ತಾರೆ. ಆಮೇಲೆ ಅಮ್ಮನ ಜೊತೆಗಿದ್ದ ಉಳಿದವರು ನೆನಪಾಗ್ತಾ ಇರ್ತಾರೆ. ಅಮ್ಮ ಅಷ್ಟೆಲ್ಲ ಚಲನಚಿತ್ರ ಪತ್ರಿಕೋದ್ಯಮಕ್ಕೆ ಮಾಡಿದರೂ ಕೂಡ ಯಾವುದೋ ಒಂದು ಸಂದರ್ಭ
ಅವರನ್ನು ಚಲನಚಿತ್ರ ರಂಗದಿಂದ ರಂಗವನ್ನು ಬೇರೆ ಥರ ನೋಡೋ ಥರ ಮಾಡಿತ್ತು. ಬಹುಶಃ ಬಹಳ ಜನ ಪತ್ರಕರ್ತರಿಗೆ ಅದರ ಆ ವಿವರಗಳು ಗೊತ್ತಿಲ್ಲ. ಅಮ್ಮ ಅದ ಕುದಿಯಸರನ್ನ 2ನೇ ಭಾಗ ಬರೋದಕ್ಕೂ ಅಡ್ಡ ಆಗ್ತಾ ಇರೋದು ಅದೇ ಘಟನೆಗಳು ಅಂತ ಅಂದ್ಕೊಂಡಿದ್ದೀನಿ ನಾನು. ಆಗಾಗ ಅದರ ಬಗ್ಗೆ ಮಾತಾಡ್ತಾ ಇರ್ತೀನಿ. ನನಗೆ ಅಮ್ಮನ ವೃತ್ತಿ ಜೀವನ, ವೈಯಕ್ತಿಕ ಬದುಕು ಇದೆಲ್ಲದರ ಆಚೆ ನನಗೆ ಸ್ಫೂರ್ತಿ ಅಥವಾ ನನ್ನನ್ನು ನಡೆಸ್ತಾ ಇರೋದು ಅವರ ಸ್ವಾಭಿಮಾನ. ನನಗೆ ಅದು ಮಾದರಿ ಅಂತ ಅನಿಸುತ್ತೆ. ಒಬ್ಬ ಪತ್ರಕರ್ತನಿಗಿರಬೇಕಾದ ಸ್ವಾಭಿಮಾನ, ಆಮೇಲೆ ಆತನಿಗಿರಬೇಕಾದ ಪ್ರಾಮಾಣಿಕತೆ, ಇವುಗಳನ್ನೆಲ್ಲ ನನಗೆ ಕಲಿಸ್ಕೊಟ್ಟವರು ಅಮ್ಮ. ಅಂಥ ಅಮ್ಮನಿಗೆ ಸನ್ಮಾನ ಅಂತ ಈ ಮನೆಯಲ್ಲಿ ಅಂತಂದಾಗ ತಕ್ಷಣ ಓಡ್ಕೊಂಡ್ಬಂದೆ. ಮತ್ತೆ ನಾನು ಹೋಗಿ ನನ್ನ ಕೆಲಸಗಳನ್ನ ಮಾಡಬೇಕಾಗಿದೆ. ಅಮ್ಮ ಹೀಗೆ ನಮ್ಮ ಜೊತೆ ಇರಲಿ ಅಂತ ಹಾರೈಸ್ತೀನಿ. ಇವತ್ತು ಡಾಕ್ಟರ್ ವಿಜಯ ಅವರಿಗೆ ಕಾರ್ಯನಿರತ ಪತ್ರಕರ್ತರ ಸಂಘದವರು ಸನ್ಮಾನ ಮಾಡ್ತಾ ಇದ್ದಾರೆ. ಅದು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಆಚರಣೆಯನ್ನು ಮಾಡ್ತಿದ್ದಾರೆ. ಅದು ಎಷ್ಟು ಸೂಕ್ತವಾಗಿದೆ ಅವರ ಆಯ್ಕೆ ಅಂದರೆ. ಆದರೆ ನಾನು ವಿಜಯ ಮೇಡಮ್ ಅವರನ್ನು ಒಂದು ಪತ್ರಕರ್ತೆ ಅಂತ ಒಂದು ಸೀಮಿತ ಚೌಕಟ್ಟಿಗೆ ಹಾಕೋಕ್ಕಾಗಲ್ಲ. ಅವರು ಅದಕ್ಕಿಂತ ತುಂಬ ದೊಡ್ಡ ವ್ಯಕ್ತಿತ್ವ. ಅವರನ್ನು ಡಾಕ್ಟರ್ ವಿಜಯ ಅನ್ನಿ, ಇಳಾ ವಿಜಯ ಅನ್ನಿ, ವಿಜಯಮ್ಮ ಅನ್ನಿ, ಎಲ್ರಿಗೂ ವಿಜಯಮ್ಮ, ಅವ್ರ ಪ್ರೀತಿಯಿಂದ ವಿಜಯಮ್ಮ ಉಳಿದುದ್ದ. ಆಮೇಲೆ ಅವರು ದೊಡ್ಡ ರಂಗಕರ್ಮಿನೂ ಹೌದು. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಎಷ್ಟು ಜನ ಚಳುವಳಿಗಳು, ಸಮಾಜಮುಖಿ ಚಳುವಳಿಗಳಿಗೆ ಒಂದು ದಿಕ್ಕು ತೋರಿಸಿದವರು. ಈಗಲೂ ಎಲ್ಲರೂ ಅವ್ರ ಹತ್ರನೇ ಬರ್ತಾರೆ, ಎಲ್ಲ ಚಳುವಳಿಗಾರರು. ಮೊದಲು ಅವರ ಒಂದು ಅನುಭವದ ಇದನ್ನು ತಗೊಳ್ಳೋಕ್ಕೆ. ಹಾಗೆ ನಮ್ಮ ಪತ್ರಕರ್ತೆಯರ ಸಂಘ 5 ವರ್ಷದ ಹಿಂದೆ ಇದಾದಾಗಲೂ ಕೂಡ ಅವರು ಮುಂಚೂಣಿಯಲ್ಲಿದ್ದರು. ನಮ್ಮ ಸಭೆಗಳಿಗೆಲ್ಲ ಈ ಚಿಕ್ಕವರು ಬರದೇ ಇದ್ದರೂ ಅವರು ಒಂದು ಸಭೆಗೂ ತಪ್ಪಿಸದೇ ಬರ್ತಾರೆ. ಈಗಲೂ ಬರ್ತಾ ಇದ್ದಾರೆ, ನಾಳೆನೂ ನಮ್ಮ ಇದಕ್ಕೆ ಬರ್ತಾರೆ. ಸೊ ಅದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಆಮೇಲೆ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ, ನಾನು ಸ್ವಲ್ಪ ಸಿನಿಮಾ ಹುಚ್ಚಿದ್ದವಳೆ. ಸ್ಟಾರ್ಡಸ್ಟಲ್ಲಿ ದೇವ್ಯಾನಿ ಅಂತ ಒಬ್ಬರು ಬರಿತಾ ಇದ್ರು. ಅದೇ ಥರ ನಮಗೆ ವಿಜಯ ಆಂಟಿ ಅದೆಲ್ಲ ಬರ್ತಾ ಇತ್ತು. ಯಾರು ಇವರು ಅಂತ ಗೊತ್ತಿರಲಿಲ್ಲ. ನಾನು ಇನ್ನೂ ಆಗ ಹೈಸ್ಕೂಲ್ ಓದ್ತಿದ್ದೆ, ರೂಪ್ತಾರ ಓದುವಾಗ. ಬಂದು ಪತ್ರಕರ್ತೆ ಆದಮೇಲೆ ಇವ್ರನ್ನ ನೋಡಿದ್ಮೇಲೆ ಗೊತ್ತಾಯಿತು, ಇವರು ವಿಜಯ ಮೇಡಮ್ಮು ಇದನ್ನು ಬರೀತಿದ್ರು, ಎಷ್ಟು ತುಂಟುತನ ಇರ್ತಿತ್ತು, ಮೊನಚಿರ್ತಿತ್ತು, ಅಲ್ಲೇ ಚುಚ್ಚುತ್ತಿದ್ರು ಎಲ್ರಿಗೂ. ಅದು ನನಗನ್ಸುತ್ತೆ, ಅದು ಇದ್ರೆ ಮೇಡಮ್ದು ಒಂದು ಕಲೆಕ್ಷನ್ನು ಅದು ತರಬೇಕೇನೋ ಅಂತ. ತುಂಬ ಅಂದರೆ ನಮಗೆ ಆ ಥರ. ಮತ್ತು ಅದೇ ಕಾರ್ಯನಿರತ ಪತ್ರಕರ್ತರ ಸಂಘ ಈ ಹಿರಿಯ ಪತ್ರಕರ್ತರಿಗೆ ಗೌರವಿಸೋ ಪರಂಪರೆ ಒಂದು ಶುರು ಮಾಡಿದೆಯಲ್ಲ, ಅದಂತೂ ತುಂಬ ಒಳ್ಳೆಯ ಕೆಲಸ. ಸೊ ಮೇಡಮ್ ಅವರಿಗೆ ನಾನು ನಮ್ಮ ಪತ್ರಕರ್ತೆಯರಿಗೆಲ್ಲ ಅವರು ಹಿರಿಯಕ್ಕ ಹಿರಿಯಮ್ಮ ಏನೇ ಆಗಲಿ ಅವ್ರ ಹತ್ರ ನಾವು ಹೇಳ್ಕೊಳ್ಳೋದು, ಸುಖ ದುಃಖ ನಮ್ಮ ಬೆನ್ನು ತಟ್ಟೋದು, ಹಾಗೆ ಆಕ್ಷೇಪ ಇದ್ದರೂ ಅವ್ರು ಹೇಳ್ತಾರೆ, ಅದನ್ನೇನು ಅವರು ಮುಚ್ಚಿಡಲ್ಲ. ಹಾಗಾಗಿ ಅವರ ಜೊತೆಗಿನ ಈಗ 5-6 ವರ್ಷದಿಂದ ಅವ್ರ ಜೊತೆಗೆ ಹತ್ತಿರದಿಂದ ಒಡನಾಡೋಕ್ಕಾಗಿದೆ. ಮೊದಲು ದೂರದಿಂದ ನೋಡ್ತಾ ಇದ್ವಿ. ಸೊ ಮೇಡಮ್ ಅವ್ರಿಗೆ ಇನ್ನಷ್ಟು ಆಯುಷ್ಯ ಆರೋಗ್ಯ ಎಲ್ಲ ಬರಲಿ, ಇದಾಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಎಲ್ಲ ಪತ್ರಕರ್ತ ಮಿತ್ರರಿಗೂ ನಾನು ನನ್ನ ಕೃತಜ್ಞತೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನನಗೆ ತುಂಬ ಕಡೆ ಸನ್ಮಾನಗಳಾಗಿದೆ. ಆದರೆ ನನಗೆ ನನ್ನ ವೃತ್ತಿ ಸಂಬಂಧವಾಗಿ KWJ ಅಂತ ಸಂಸ್ಥೆ ನನ್ನ ಮನೆ ಬಾಗಿಲಿಗೆ ಬಂದು ಸನ್ಮಾನ ಮಾಡೋದಿದೆಯಲ್ಲ, ಅದು ನನಗೆ ಜ್ಞಾನಪೀಠ ಕೊಟ್ಟಷ್ಟೇ ವಿಶೇಷ. ನನ್ನ ವೃತ್ತಿ ಬಾಂಧವರ ಜೊತೆಯಲ್ಲಿ ಕೂತು ಮಾತಾಡ್ತಿದ್ದೀನಿ ಅನ್ನೋದು ಇನ್ನೂ ದೊಡ್ಡ ಸಮಾಧಾನ ನನಗೆ. ಹೌದು, ನಾನು ಸುಮಾರು ಪತ್ರಿಕೆಗಳಿಗೆ ಕೆಲಸ ಮಾಡಿದ್ದೀನಿ. ಯಾಕೆ ಅದು ಹೇಗಾಯಿತು ಅಂದರೆ, ನಾನು ಉದಯವಾಣಿಗೆ ಮೊದಲು ಸೇರಿದ್ದು ಪ್ರಜಾಮತ, ಆಮೇಲೆ ಮಲ್ಲಿಗೆಯಲ್ಲಿ ಎಡಿಟರಾಗಿ ಕೆಲಸ ಮಾಡಿದೆ. ಅಲ್ಲಿಂದ ನನ್ನನ್ನು ತುಷಾರದ ಅಸಿಸ್ಟೆಂಟ್ ಎಡಿಟರ್ ಆಗಿ ತೊಗೊಂಡ್ರು. ತುಷಾರದ ಅಸಿಸ್ಟೆಂಟ್ ಆಗಿ ತೊಗೊಳ್ಳೋದ್ರ ಹಿಂದೆ ಇದ್ದ ಬಹಳ ಮುಖ್ಯವಾದ ಉದ್ದೇಶ ಏನಾಗಿತ್ತು ಅಂದರೆ, ಮಲ್ಲಿಗೆ ತುಂಬ ಚೆನ್ನಾಗಿ ಬರ್ತಾಯಿದೆ,
ಮಲ್ಲಿಗೆ ತುಂಬ ಸರ್ಕ್ಯುಲೇಷನ್ ಇದೆ, ಅದು ನೋಡಿಬೇಕಾದ್ರೆ ಈ ಅಮ್ಮನ್ನೇ ತಕ್ಕೋಬೇಕು ಅಂತ. ಇದನ್ನು ನನಗೆ ಅವರೇ ಹೇಳಿ ಗೊತ್ತಿರೋದು, ನಾನೇನು ಕಲ್ಪಿಸಿ ಹೇಳ್ತಾ ಇಲ್ಲ. ಅಲ್ಲಿಂದ ನಾನು ಅಷ್ಟೊತ್ತಿಗಾಗಲೇ ಉದಯವಾಣಿಗೆ ಕಾಲಮ್ ಬರಿತಾ ಇದ್ದೆ, ಬೆಂಗಳೂರು ಪತ್ರ ಅಂತ. ಅದು ನನ್ನ ಸಂಪರ್ಕ ಉದಯವಾಣಿಗೆ ಎಷ್ಟು ಅಗತ್ಯವಾಗಿತ್ತು ಅಂದರೆ, ಅದು ಮಣಿಪಾಲದಲ್ಲಿ ಬರ್ತಿತ್ತು. ನಾನು ಬೆಂಗಳೂರಿನಲ್ಲಿ ಇದ್ದಿದ್ದರಿಂದ ಬೆಂಗಳೂರು ಕೇಂದ್ರ ಸಾಂಸ್ಕೃತಿಕವಾಗಿ, ಅದರಿಂದ ಎಲ್ಲವನ್ನೂ ನಾನು ಇಲ್ಲಿಂದ ಅವರಿಗೆ ಸಪ್ಲೈ ಮಾಡಬೇಕಾಗ್ತಿತ್ತು. ಹಾಗೆ ನಾನು ದೀಪಾವಳಿ ಸಂಚಿಕೆಗಳ ಮೂಲಕ ಅವರಿಗೆ ಇನ್ನೂ ಹೆಚ್ಚು ಹತ್ತಿರ ಆದೆ. ಕಡೆಗೆ ಅವರು ಪೂರ್ತಿಯಾಗಿ ನನ್ನನ್ನು ಉದಯವಾಣಿ ಗ್ರೂಪ್ಗೆ ತಗೊಂಡ್ರು. ಉದಯವಾಣಿಗೆ ಕರೆಸ್ಪಾಂಡೆಂಟಾಗಿ, ಬೆಂಗಳೂರಿನ ಕರೆಸ್ಪಾಂಡೆಂಟಾಗಿ ಕೆಲಸ ಮಾಡಿದೆ. ಮತ್ತು ತುಷಾರದ ಅಸಿಸ್ಟೆಂಟ್ ಆಗಿದ್ದೆ. ರೂಪತಾರ ಬಂದ ಮೇಲೂ ನಾನು ಕರೆಸ್ಪಾಂಡೆಂಟೇ, ಆದರೆ ನೋಡೋರ ಕಣ್ಣಿಗೆ ಪೂರ್ತಿ ನಾನೇ ಮಾಡ್ತಾ ಇದ್ದಿದ್ದರಿಂದ ನಾನೇ ಎಡಿಟರ್ ಅಂದ್ಕೊಂಡಿದ್ರು. ಆದರೆ ಉದಯವಾಣಿಯಲ್ಲಿ ಯಾರಿಗೂ ಹಾಗೆ ಎಡಿಟರ್ ಅಂತ ಕೊಡ್ತಾ ಇರಲಿಲ್ಲ. ನಾನು ಉದಯವಾಣಿಯನ್ನು ಬಿಟ್ಟು ಬರೋದಕ್ಕೆ ಬೇಕಾದಷ್ಟು ಬೇರೆ ಬೇರೆ ಕಾರಣಗಳಿವೆ. ಆದರೆ ನಾನು ಆ ಪತ್ರಿಕೆಯನ್ನು ಬಿಟ್ಟು ಬಂದಮೇಲೆ ಒಂದು ತೀರ್ಮಾನ ತಗೊಂಡೆ, ಯಾವುದೇ ಕಾರಣಕ್ಕೂ ದೊಡ್ಡ ಎಸ್ಟಾಬ್ಲಿಷ್ಮೆಂಟಲ್ಲಿ ಕೆಲಸ ಮಾಡಬಾರ್ದು ಅಂತ. ನನಗೆ TS ರಾಮಚಂದ್ರ ರಾಯರು ಬಹಳ ಕ್ಲೋಸ್ ಆಗಿದ್ದರು, ಸೇತುರಾವ್ ಇದ್ದರು, ಮತ್ತು MB ಸಿಂಗು, YNK ಎಲ್ಲರೂ ನನ್ನ ಆತ್ಮೀಯ ಗೆಳೆಯರೇ. ಆದರೆ ಯಾರನ್ನೂ ಯಾವತ್ತೂ ನಾನು ಕೆಲಸ ಕೊಡಿ ಅಂತ ಕೇಳಲಿಲ್ಲ. ಸಿಂಗ್ ಅವರು ಒತ್ತಾಯ ಮಾಡಿದರೂ ನಾನು ಹೋಗಲಿಲ್ಲ. ಅವ್ರು ಕೇಳಿದಾಗ ಲೇಖನ ಬರ್ಕೊಟ್ಟಿದ್ದೀನಿ. ಅಲ್ಲಿಂದ ಆಮೇಲೆ ನನ್ನನ್ನು ಭಾಳ ಒತ್ತಾಯ ಮಾಡಿ ಕರೆದವರು ಈ ಸಂಜೆಯ ವೆಂಕಟೇಶ್. ಅವರ ಪತ್ರಿಕೆಗೆ ಗೌರವ ಸಂಪಾದಕಿಯಾಗಿ ಕೆಲವು ಕಾಲ ಕೆಲಸ ಮಾಡಿದೆ. ಹಾಗೆ ಸುಮಾರು ಪತ್ರಿಕೆಗಳು, ಇಷ್ಟು ಅಂತ ಹೇಳೋಕ್ಕೆ ಆಗದಷ್ಟು ಪತ್ರಿಕೆಗಳಲ್ಲಿ ಗೌರವ ಸಂಪಾದಕಿಯಾಗಿಯೋ ಕೆಲಸ ಮಾಡಿದ್ದೀನಿ. ಎಲ್ಲಿ ಏನು ಮಾಡಿದನೋ ಅಲ್ಲಿ ನನ್ನದೇ ಆದ ರೀತಿಯಲ್ಲಿ ಮೋಹನ್ ಹೇಳ್ದಂಗೆ ಹೊಸತನವನ್ನು ತರುವ ಪ್ರಯತ್ನ ಮಾಡಿದ್ದೀನಿ. ನನ್ನ ಬಗ್ಗೆ ಮೋಹನ್ನು, ಶಿವಾನಂದ ತಗಡೂರವರು ತುಂಬ ಮಾತಾಡಿದ್ದಾರೆ. ನನಗೆ ಅದು ಒಂಥರ ಸಂಕೋಚ ತರಿಸ್ತಿದೆ. ಅಷ್ಟೊಂದು ದೊಡ್ಡ ವ್ಯಕ್ತಿ ನಾನಲ್ಲ. ಮಾನವೀಯವಾಗಿ ಮನುಷ್ಯಳಾಗಿ ಏನು ಮಾಡಬಹುದು ಅದನ್ನು ಮಾಡಿದ್ದೀನಿ ಅಷ್ಟೇ ಹೊರತು ನಾನೇನು ವಿಶೇಷ ಅಂತ ನಾನು ಅಂದ್ಕೊಂಡಿಲ್ಲ, ಅಂದ್ಕೊಳ್ಳೋದು ಇಲ್ಲ. ಎಲ್ಲರೂ ನನಗೆ ಭಾಳ ಆಯಸ್ಸನ್ನು ಹಾಕಿದ್ದಾರೆ. ಅಷ್ಟೆಲ್ಲ ಬೇಡ. ನನಗೆ ಈಗಾಗಲೇ 84 ನಡೀತಾ ಇದೆ. ಇನ್ನು ಹೆಚ್ಚು ವರ್ಷ ಇರುವ ಅಗತ್ಯ ಇಲ್ಲ. ಆಗಬಹುದದ್ದೆಲ್ಲ ಆಗಿದೆ, ಮಾಡೋದೆಲ್ಲ ಮಾಡಿದ್ದೀನಿ. ಇನ್ನು ಸಂತೃಪ್ತಿಯಾಗಿರುವ ಕಾಲ ಇದು. ಸಂತೃಪ್ತಿ ನನಗಿದೆ. ನಾನು, ನನ್ನ ಪುಸ್ತಕ, ನನ್ನ ಬದುಕು ಹೀಗಿದ್ದೀನಿ. ನನ್ನ ಎಲ್ಲ ವಿಚಾರಗಳನ್ನು, ನನ್ನ ಎಲ್ಲ ಸಾಮರ್ಥ್ಯವನ್ನು, ಶಕ್ತಿಯನ್ನು ನೀವೆಲ್ಲ ಗುರುತಿಸಿದ ಹಾಗೆ ಹೋರಾಟಗಳಲ್ಲಿ ಹಾಕಿದ್ದೀನಿ. ಎಲ್ಲಿ ಅನ್ಯಾಯ ನಡೆದರೂ ಅದನ್ನು ವಿರೋಧಿಸೋದಕ್ಕೆ ನನ್ನ ವಯಸ್ಸು ನನಗೆ ಅಡ್ಡಿ ಬಂದಿಲ್ಲ, ಬರೋದಿಲ್ಲ ಕೂಡ. ಮತ್ತು ನನಗೆ ಭಾಳ ಸಂತೋಷ ಆಗಿರೋದು ಪತ್ರಕರ್ತೆಯರ ಸಂಘ. ಮಾಲತಿಯವರು ಇವತ್ತು ಮಾತಾಡಿದರು ನನ್ನ ಬಗ್ಗೆ, ತುಂಬ ಸಂತೋಷ ಆಯಿತು. ಪತ್ರಕರ್ತೆಯರ ಸಂಘ ಆಗಬೇಕು ಅನ್ನೋದು ನನ್ನ ಬಹುದಿನದ ಕನಸಾಗಿತ್ತು. ಅದು ಈಗ ಸಾಕಾರಗೊಂಡಿದೆ. ಕೆಲಸ ಮಾಡ್ತಿದ್ದಾರೆ ಹೆಣ್ಮಕ್ಕಳು. ಇವರಲ್ಲಿ ಸಂಘಟನೆ ಆಗಬೇಕು, ಇವರದ್ದೇ ಆದ ಬೇಡಿಕೆಗಳಿಗೆ, ಅದಕ್ಕೆ ಬೇಕಾದ ಅಗತ್ಯಗಳನ್ನು ಪೂರೈಸ್ಕೊಳ್ಳೋಕೆ ಅವರೇ ಹೋರಾಟ ಮಾಡಬೇಕು ಅನ್ನೋದು ನನ್ನ ಬಹುದಿನದ ಆಸೆಯಾಗಿತ್ತು. ಹಿಂದೆ ಒಮ್ಮೆ ಪ್ರಯತ್ನ ಪಟ್ಟು ಅದು ಸೋತೋದ್ವಿ. ಆದರೆ ಈಗ ಆಗಿದೆ. ಅವ್ರಿಗೆಲ್ಲ ನಾನು ತುಂಬ ಶುಭ ಕೋರ್ತೀನಿ. ಅವರೆಲ್ಲ ಒಳ್ಳೆಯ ಕೆಲಸಗಳು ಮಾಡಲಿ ಅಂತ ಅಪೇಕ್ಷೆ ಪಡ್ತೀನಿ. ಮತ್ತು ಎಲ್ಲೋ ಒಂದು ಕಡೆ ನಾನು ಎಲ್ಲ ಕ್ಷೇತ್ರಗಳಲ್ಲೂ ಇವತ್ತು ನಾನು ಕಾಣ್ತಾ ಇರೋದು, ಅದು ಜಾಗತೀಕರಣದ ನಂತರ ಸಂಪೂರ್ಣವಾಗಿ ತನ್ನ ಸ್ವಂತಿಕೆಯನ್ನು ಬಿಟ್ಟು ಕಾರ್ಪೊರೇಟೀಕರಣ ಆಗ್ತಾ ಇದೆಯಲ್ಲ ಅನ್ನೋದು ನನಗೆ ತುಂಬ ಸಂಕಟ ಕೊಡುವಂಥ ವಿಷಯ. ಯಾವ ಪತ್ರಿಕೆಯೂ ಇಲ್ಲ ಯಾವುದಾದ್ರೂ ಒಂದು ಪಕ್ಷಕ್ಕೆ ಅಫಿಲಿಯೇಟ್ ಆಗುತ್ತೆ, ಇಲ್ಲ ಯಾವುದಾದ್ರೂ ಒಂದು ಕಾರ್ಪೊರೇಟ್ ಸಂಸ್ಥೆ ನಡೆಸ್ತಾ ಇರುತ್ತೆ. ಹೀಗಾಗಿ ಪತ್ರಕರ್ತನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಿದೆ ಅಂತ ನನಗನ್ಸುತ್ತೆ. ಅದನ್ನು ದಾಟ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾವೆಲ್ಲ ಸಂಘಟಿತರಾಗಿ ಯೋಚನೆ ಮಾಡಬೇಕು. ನಮ್ಮ ತನವನ್ನು ನಾವು ಉಳಿಸ್ಕೊಂಡು ಕೆಲಸ ಮಾಡೋ ಹಾಗಿರಬೇಕು. ಅದಕ್ಕೆ ನಾನು ಈ ಥರದ ಒಂದು ಸಮಸ್ಯೆ ನನಗೆ ಎದುರಾದಾಗ ನಾನು ಮಾಡಿದ್ದೇನು ಅಂದರೆ, ಇವತ್ತಿಲ್ಲ ನಾಳೆ ನನ್ನ ಕೆಲಸ ಹೋಗಿಬಿಡ್ಬೋದು. ಯಾಕೆಂದರೆ ನಾನು ಎಮರ್ಜೆನ್ಸಿಯಲ್ಲಿ ತುಂಬ ಕೆಲಸ ಮಾಡಿದೆ. ನಾನು ಜಾರ್ಜ್ ಫರ್ನಾಂಡಿಸ್ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೆ, ಮತ್ತು ಸ್ನೇಹಲತಾ ರೆಡ್ಡಿಯವ್ರ ಜೊತೆ ಕೆಲಸ ಮಾಡ್ತಾಯಿದ್ದೆ, ವೆಂಕಟರಾಮ್ ಅವ್ರ ಜೊತೆ ಇದ್ದೆ. ಇವೆಲ್ಲ ಮಾಡ್ತಾ ಇದ್ದಿದ್ದರಿಂದ ನನಗನ್ನಿಸ್ತು
ಮ್ಯಾನೇಜ್ಮೆಂಟಿಗೆ ಖಂಡಿತವಾಗ್ಲೂ ಇವೆಲ್ಲ ಇಷ್ಟ ಆಗಲ್ಲ. ಅವರ ಸಂಸ್ಥೆಯಿಂದಲೇ ಒಬ್ಬರು ಸೆಂಟ್ರಲ್ ಮಿನಿಸ್ಟ್ರು ಕೂಡ ಆಗಿದ್ದರು. ಹೀಗಾಗಿ ನಾನು ಅನಿವಾರ್ಯವಾಗಿ ನನಗೆ ಗೊತ್ತು ಒಂದಿನ ನಾನು ಕೆಲಸ ಕಳ್ಕೊಳ್ತೀನಿ ಅಂತ. ಅವ್ರು ಕಳೀಲಿಲ್ಲ, ನಾನೇ ರಿಸೈನ್ ಮಾಡಿ ಬಂದೆ. ಆದರೆ ಆ ಸಂದರ್ಭದಲ್ಲಿ ನಾನು ಮಾಡಿದ್ದು ಒಂದು ಮುದ್ರಣಾಲಯವನ್ನು ಪ್ರಾರಂಭಿಸಿದ್ದು. ಅಂದರೆ ನನಗೆ ಗೊತ್ತಿರುವ ಕ್ಷೇತ್ರದಲ್ಲಿ ನಾನೇನಾದರೂ ಮಾಡಬೇಕು ಅಂತ. ಹಾಗೆ ಒಂದು ಮುದ್ರಣಾಲಯವನ್ನು ತೆಗೆದು ಇಳಾ ಮುದ್ರಣ ಅಂತ, ಅದರ ಮೂಲಕ ಅಂದರೆ ಇವತ್ತಿಲ್ಲ ನಾಳೆ ನನ್ನ ಉದ್ಯೋಗ ಹೋದರೆ ನನಗೊಂದು ಆಸರೆ ಆಗತ್ತೆ ಅಂತ ಮಾಡಿದೆ. ಆದರೆ ಅದು ನನ್ನ ದೊಡ್ಡ ಮಗ ಅದನ್ನು ತುಂಬ ಪ್ರೀತಿಯಿಂದ ಬೆಳೆಸ್ದ, ಆ ಸಂಸ್ಥೆಯ ಹೆಸರನ್ನು ಶಾಶ್ವತವಾಗಿ ಉಳಿಸ್ದ. ಎರಡನೇ ಮಗ ಕೂಡ ಅವನು ಸಿನಿಮಾ, ನಾಟಕ ಇತ್ಯಾದಿಗಳಲ್ಲಿ ಅವನ ಕ್ಷೇತ್ರದಲ್ಲಿ ಅವನ ಹೆಸರಾಗಿದ್ದಾನೆ. ಎಲ್ಲೋ ಒಂದು ಕಡೆ ಇದ್ದ 2 ಮಕ್ಕಳನ್ನು ಸಾಕುವ ದೊಡ್ಡ ಜವಾಬ್ದಾರಿ ಇತ್ತು. ಆದರೆ ಆ ಮಕ್ಕಳು ಅಷ್ಟೇ ಒಳ್ಳೆಯವರಾದ್ದರಿಂದ ನನಗೆ ನಿಜವಾಗ್ಲೂ ಸಂತೃಪ್ತಿಯನ್ನು ಕೊಟ್ಟಿದ್ದಾರೆ. ಮತ್ತು ಅಂಥದ್ದೇ ಒಳ್ಳೆಯ ಸೊಸೆ ಇರೋ ಮೊಮ್ಮಕ್ಕಳು ಇರೋದರಿಂದ ನನಗೆ ಯಾವುದೇ ರೀತಿಯ ಟೀಕೆ ಟಿಪ್ಪಣಿ ಮಾಡುವ ಅವಕಾಶಗಳೇ ಇಲ್ಲ. ಯಾರನ್ನು ಮಾಡಲಿ, ಪತ್ರಕರ್ತರ ಎಲ್ಲರೂ ಸಂಘದಲ್ಲಿ ಇರಲಿ, ಬೇರೆ ಕಡೆ ಇರಲಿ, ನನ್ನನ್ನು ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ. ಬೇರೆಯವರು ಕೂಡ ಹಾಗೆ ಇದ್ದಾರೆ. ಮತ್ತು ನಾನೇನಾದ್ರು ಹೇಳಿದರೆ ಆಗಲ್ಲ ಅಂತ ಇದುವರೆಗೂ ಯಾವ ಪತ್ರಿಕೆಯವರು ಹೇಳಿಲ್ಲ. ಯಾವುದೇ ಒಂದು ಪತ್ರ ಬರೀಲಿ, ಒಂದು ಇದು ಮಾಡಲಿ, ಇಂಥ ಒಂದು ಪತ್ರ ಬರುತ್ತೆ ಹಾಕಿ ಅಪ್ಪ ಅಂದರೆ ಅದನ್ನು ಕೂಡಲೇ ಹಾಕಿದ್ದಾರೆ. ಇಂಥ ಕಡೆ ನಾವು ಕೆಲಸ ಮಾಡ್ತೀವಿ ಅಂದರೆ ವರದಿಗಾರರನ್ನು ಕಳಿಸಿದ್ದಾರೆ. ಇವತ್ತು ನಾನು ಎಲ್ಲೋ ಒಂದು ಕಡೆ ನನ್ನ ಮಾತಿಗೆ ಅಷ್ಟರ ಮಟ್ಟಿಗೆ ಗೌರವ ಕೊಡೋ ಹಾಗೆ ನನ್ನ ಬದುಕನ್ನು ಕಟ್ಕೊಂಡಿದ್ದೀನಿ, ನಾನು ವೃತ್ತಿಯನ್ನು ಕಟ್ಟಿದ್ದೀನಿ. ಇದು ನನಗೆ ತುಂಬ ಸಮಾಧಾನ ಕೊಟ್ಟಿದೆ. ಇವತ್ತು ನೀವೆಲ್ಲ ಬಂದು ಇಷ್ಟರ ಮಟ್ಟಿಗೆ ನನ್ನನ್ನು ಸನ್ಮಾನ ಮಾಡ್ತೀರಿ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಶಿವಾನಂದ ಅವ್ರು ಹೇಳಿದಾಗ ನಾನು ಯಾವ ಮಹಾಪ್ಪ ಅಂದೆ, ಆದರೆ ಅವರು ಕೇಳಲಿಲ್ಲ. ಅವ್ರು ಇವತ್ತು ಬಂದಿದ್ದಾರೆ, ನೀವೆಲ್ಲ ಬಂದಿದ್ದೀರಿ. ನೀವು ಒಂದು ಸಂಸ್ಥೆಯ ಪ್ರತಿನಿಧಿಗಳಾಗಿ ಬಂದಿರೋದ್ರಿಂದ ಸಮಸ್ತ ಪತ್ರಿಕೋದ್ಯಮವು ನನ್ನ ಜೊತೆ ಇದೆ ಅನ್ನುವ ನಂಬಿಕೆ, ಭರವಸೆಯಿಂದ ನಿಮಗೆಲ್ಲ ಕೃತಜ್ಞತೆಗಳನ್ನು ಹೇಳ್ತೀನಿ. ನನಗೊಂದು ಜಾಗ ಕೊಟ್ಟಂಥ ರಂಗಭೂಮಿ ಇರಬಹುದು, ಸಾಹಿತ್ಯ ಇರಬಹುದು, ಬೇರೆಲ್ಲ ಕ್ಷೇತ್ರಗಳಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ಇವತ್ತು ನನಗೆ ತುಂಬ ಸಂತೋಷ ಆಗಿದೆ, ಹೃದಯ ತುಂಬಿ ಬಂದಿದೆ. ನನ್ನ ಸಹೋದ್ಯೋಗಿಗಳು, ನನ್ನ ಜೊತೆಯವರು ನನ್ನ ಜೊತೆ ಇದ್ದಾರೆ ಅನ್ನೋದಿದೆಯಲ್ಲ, ಇದು ನನಗೆ ಎಲ್ಲದಕ್ಕಿಂತ ದೊಡ್ಡದು ಅಂತ ಭಾವಿಸ್ತೀನಿ. ನಿಮಗೆಲ್ಲ ನನ್ನ ಹೃದಯ ತುಂಬಿದ ನಮಸ್ಕಾರ. ಇದು ಪತ್ರಕರ್ತೆ ಆಗಿದ್ದು ಹೇಗೆ ಅನ್ನೋದು ನೀವು ಹೆಂಗೆ ಹೆಜ್ಜೆ ಏನು ಫಸ್ಟ್ ಉದ್ಯೋಗಿ? ನಾನು ತುಂಬ ನನ್ನ ಮಕ್ಕಳು ಚಿಕ್ಕವರಿರುವಾಗಲೇ ITIನಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಾನು ಬರೀ SLC ಆದ ತಕ್ಷಣ ಮದುವೆಯಾಗಿ ಬಂದವಳು. 16-17 ವಯಸ್ಸಿಗೆ ನಂಗೆ ಮದುವೆ ಆಗೋಗಿತ್ತು. ನನ್ನ ಮಕ್ಕಳಿಬ್ಬರು ಮಿಡ್ಲ್ ಸ್ಕೂಲು ಹೈಸ್ಕೂಲು ಬಂದಾಗ ನಾನು ಸಂಜೆ ಕಾಲೇಜು ಸೇರಿ PUC ಮಾಡಿಕೊಂಡು BA ಮಾಡಿಕೊಂಡು, ಅದಾದ 10-12 ವರ್ಷದ ನಂತರ MA ಮಾಡಿಕೊಂಡು, ಅದಾದ ಎಷ್ಟೋ ದಿವಸದ ಮೇಲೆ PhD ಮಾಡಿಕೊಂಡು, ಒಂಥರ ಅದೊಂದು ಆಟದ ಹಾಗೆ ನನ್ನ ವಿದ್ಯಾಭ್ಯಾಸ. ಆದರೆ ನನಗಿದ್ದದ್ದು ಒಂದೇ ಹವ್ಯಾಸ, ಸ್ವಲ್ಪ ಬರೆಯುವ ಅಭ್ಯಾಸ. ಆ ಬರವಣಿಗೆ ಹೇಗಿರ್ತಿತ್ತು ಅಂದರೆ, ನಾನು ನಮ್ಮ ತಾತ ಅವರಿಂದ ಪ್ರೇರಿತಲಾಗಿದ್ದರಿಂದ ಒಂಥರ ಪುರಾಣದ ಕಥೆಗಳು, ಹಿಂದಿನ ಕಥೆ ಆ ಸ್ಟೈಲಲ್ಲಿ ಬರಿತಾ ಇದ್ದೆ. ಆದರೆ ಅದೆಲ್ಲ ಬರವಣಿಗೆ ಅನ್ನೋದನ್ನು ಭಾಳ ಬೇಗ ಅರ್ಥ ಮಾಡಿಕೊಂಡೆ. ಭಾಳ ಮಟ್ಟಿಗೆ ನನಗೆ AS ಮೂರ್ತಿಯವರ ಕಲಾಮಂದಿರ, ಆನಾ ಸುಬ್ರಾಯರು ನನಗೊಂದು ಹೊಸ ಬದುಕನ್ನು ತೋರಿಸಿದ್ರು, ಪ್ರಪಂಚವನ್ನು ತೋರಿಸಿದ್ರು. ಇದಾದ ಮೇಲೆ ನಾನು ಕನ್ನಡ ಲೇಖಕಿಯರ ಸಂಘ ಅಂತಿತ್ತು. ಆ ಕರ್ನಾಟಕ ಅಲ್ಲ, ಕನ್ನಡ ಲೇಖಕಿಯರ ಸಂಘ. ಅದರಲ್ಲಿ ನಾನು HR ಇಂದಿರಾ ಅವರು ಅದರ ಅಧ್ಯಕ್ಷೆಯಾಗಿದ್ದರು. ಅಲ್ಲಿಯ ಒಂದು ಸದಸ್ಯಳಾಗಿ ಅಲ್ಲಿಯ ಕಾರ್ಯಕ್ರಮಗಳ ವರದಿಯನ್ನು ಪ್ರಜಾಮತ ಪತ್ರಿಕೆಗೆ ಬರೆದು ಕೊಡ್ತಾಯಿದ್ದೆ. ಪ್ರಜಾಮತದಲ್ಲಿದ್ದಂಥ ಸೋಮಯಾಜಿಯವರು ಅವರೆಲ್ಲ ನನಗೆ ಭಾಳ ಬೇಕಾದವರಾಗಿದ್ದರು, ಬರೆದು ಕೊಡ್ತಾಯಿದ್ದೆ. ಅದು ಅವ್ರಿಗೆ ಅನಿಸಿತ್ತು, ನೀನು ಚೆನ್ನಾಗಿ ಬರೀತಿಯಲ್ಲಮ್ಮ ಅನ್ನೋರು. ಆಮೇಲೆ ಯಾವುದೋ ಒಂದು ಸಭೆ ನಡೀತು. ನಿಮ್ಗೆ ತುಂಬ ಆಶ್ಚರ್ಯ ಆಗ್ಬೋದು. ಲೇಖಕಿಯರ ಸಂಘದಿಂದ ಒಂದು ಸಭೆ. ಅದೇನೆಂದರೆ, ವಿಮಲಾ ರಂಗಾಚಾರ್ ಅವರು ಒಂದು ಟಾಪಿಕ್ ಕೊಡ್ತಾರೆ. ಆ ಟಾಪಿಕ್ಕನ್ನು ಇಟ್ಕೊಂಡು ಮೊದಲನೆಯ ಅಧ್ಯಾಯವನ್ನು MK ಇಂದಿರಾ ಅವರು ಆರಂಭಿಸ್ತಾರೆ. ಎರಡನೆಯ ಅಧ್ಯಾಯವನ್ನು ನಾನು ಎತ್ಕೋಬೇಕು,
ನನ್ನ ನಂತರ ಪ್ರೇಮ ಭಟ್ಟು, ಅದನ್ನು ಕೊನೆ ಮಾಡೋರು ಎಚ್.ಎಸ್. ಪಾರ್ವತಿ. ಇದೆಲ್ಲ ಆಶು ಕಾದಂಬರಿಗಳು. ಅಲ್ಲೇ ಹುಟ್ಟಿ ಅಲ್ಲೇ ಬೆಳಿಬೇಕು. ಅವರು ವಿಮಲಾ ರಂಗಾಚಾರ್ಯ ಅವರು ನಿಧಾನದ ಮದುವೆ ಅಂತ ಒಂದು ಟಾಪಿಕ್ ಕೊಟ್ಟರು. ಅದನ್ನಿಟ್ಕೊಂಡು ನಾವು ಬೆಳೆಸಿದ್ವಿ. ಅವತ್ತು ನಾನು ಮಾತಾಡಿದ್ದನ್ನು ಆವಾಗ ಪ್ರಜಾಮತದ ವ್ಯವಸ್ಥಾಪಕರಾಗಿದ್ದ ಸಿದ್ದರಾಮಯ್ಯ ಅವರು ಕೇಳಿಕೊಂಡು ತುಂಬ ಖುಷಿಯಾಗಿ ನನಗೆ ಅವರೇ ಆಹ್ವಾನ ಕೊಟ್ಟರು. ಮಹಿಳೆ ಮತ್ತು ಮಕ್ಕಳ ಪುಟಗಳನ್ನು ನೀನು ನಿರ್ವಹಿಸುವಂಥ. ಪ್ರಜಾಮತದ ಪತ್ರಿಕಾ ಕಚೇರಿ ಒಳಗೆ ಹೋಗಿ ಕೂತ್ಕೊಳ್ಳದೆ ಆವಾಗ ವಾರಕ್ಕೆ 2 ದಿನ ಹೋಗಿ ಪತ್ರಿಕೆಗೆ ಬರೆದು ಕೊಡ್ತಾಯಿದ್ದೆ. ಪೇಜ್ ಮೇಕಪ್ ಮಾಡೋದು ಅದೆಲ್ಲ ಅಲ್ಲಿ ಕಲ್ತ್ಕೊಂಡೆ. ಅಲ್ಲಿ ನನಗೆ ಬಾಬು ಕೃಷ್ಣಮೂರ್ತಿ, ಬೇರೆ ಈ ಬಾಬು ಕೃಷ್ಣಮೂರ್ತಿ ಅಲ್ಲ, ಇನ್ನೊಬ್ಬರು ಬಾಬು ಅವರಿದ್ದರು. ಆಮೇಲೆ ನಾಗರಾಜರಾವ್ ಇದ್ದರು. ಇಂಥವರೆಲ್ಲರ ಜೊತೆಯಲ್ಲಿ ಕೆಲಸ ಮಾಡಿದ್ದು ನನಗೆ ಪತ್ರಿಕೋದ್ಯಮದ ಅನುಭವ ಸ್ವಲ್ಪ ಮಟ್ಟಿಗೆ ಬಂದಿತ್ತು. ಆವಾಗ ಮಲ್ಲಿಗೆ ಬೆಂಗಳೂರು ಪ್ರೆಸ್ಗೆ ಕೊಂಡ್ಕೊಂಡಿದ್ರು. ಅಂದರೆ ಗುಪ್ತಾ ಅವರಿಂದ ಆ ಪತ್ರಿಕೆಯನ್ನು ಕೊಂಡ್ಕೊಂಡಿದ್ರು. ಅಲ್ಲಿ ಕೆಲಸ ಮಾಡ್ತಾ ಇದ್ದವರು ಶ್ರೀ ತಾಂಡವೇಶ್ವರ ಅಂತ. ಅವರು ನನಗೆ ಇವೆಲ್ಲ ಮಾಡೋಕ್ಕೆ, ಅವರು ಮ್ಯಾನೇಜ್ಮೆಂಟು ಪತ್ರಿಕೆ ಮಾಡ್ತಾ ಇದ್ದವರು. ಇವೆಲ್ಲ ಮಾಡೋಕ್ಕಾಗಲ್ಲ, ಯಾರು ಸಹಾಯಕ್ಕೆ ಬೇಕು ಅಂದಾಗ ಎಚ್.ಜಿ. ಸೋಮಶೇಖರ್ ರಾವ್ ಅಂತ ಕೆನರಾ ಬ್ಯಾಂಕಲ್ಲಿದ್ದರು. ಅವರು ನನ್ನನ್ನು ಅಲ್ಲಿ ಪರಿಚಯಿಸಿದ್ರು. ಅದು ನಿಜವಾದ ಅರ್ಥದಲ್ಲಿ ಪತ್ರಿಕೋದ್ಯಮದ ಪ್ರಾರಂಭ. ಒಂದು ಪತ್ರಿಕೆಯನ್ನು ರೂಪಿಸೋದನ್ನು ಹೇಗೆ ನನಗೆ ತಿಳಿದಂಗೆ ಆ ಕಾಲಕ್ಕೆ ಸುಮಾರು 65,000 ಪ್ರತಿಗಳು ಮಾರಾಟ ಆಗ್ತಿದ್ವು ಅಲ್ಲಿ ಆ ಮಟ್ಟಕ್ಕೆ ತೊಗೊಂಡೋಗಿದ್ದು. ಅದು ಏನು ABC ರಿಪೋರ್ಟ್, ಅದ್ರ ಪ್ರಕಾರ ಅದು ನನಗೆ ತುಂಬ ಕೊಡ್ತು ಮತ್ತು ನನಗೆ ಕೆಲಸ ಮಾಡುವ ಉತ್ಸಾಹ ಕೊಡ್ತು. ಅದಕ್ಕೆ ಅಲ್ಲಿಂದ ನಾನು ತುಷಾರಕ್ಕೆ ಹೋಗಿದ್ದು. ಉಳಿದಿದ್ದೆಲ್ಲ ನಿಮಗೆ ಗೊತ್ತಿದೆ, ನೀನು ಹೇಳೋ ಅಷ್ಟು ಅಗತ್ಯ ಅಲ್ಲ. ತುಂಬ ಸಾಧಿಸಿದ್ದೀನಿ ಅಂತ ನಾನು ಹೇಳ್ತಿಲ್ಲ, ಅದೆಲ್ಲ ಸಂದರ್ಭೋಚಿತವಾಗಿ ಬಂದದ್ದು. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ನನಗೆ ಹೊಟ್ಟೆಪಾಡು. ನಾನು ಯಾವುದನ್ನು ಬೇಕೋ ಸಹಾಯ ಎಂಜಾಯ್ ಮಾಡೋಕ್ಕೆ ಮಾಡಿದ್ದಲ್ಲ. ನಾನು ನನ್ನ 2 ಮಕ್ಕಳನ್ನು ಸಾಕಬೇಕಾಗಿತ್ತು, ಅವ್ರನ್ನ ಬೆಳೆಸಬೇಕಾಗಿತ್ತು. ಯಾವುದೋ ಒಂದು ಸಂದರ್ಭದಲ್ಲಿ ನನಗೆ ಫೀಸ್ ಕಟ್ಟೋಕ್ಕಾಗದೇ ಇದ್ದಾಗ ಮಲ್ಲಿಗೆಯಲ್ಲಿದ್ದೆ. ಅವಾಗ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು ಅವ್ರಿಗೆ ನನಗೆ ಒಂದು ದೊಡ್ಡ ಲಾಭ ಏನಂದರೆ ಎಲ್ಲ ಹಿರಿಯ ಸಾಹಿತಿಗಳು ನನಗೆ ಭಾಳ ಹತ್ತಿರ ಇದ್ದರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು ನನ್ನ ಕರೆದು, ನೀನು ಫೀಸ್ ಕಟ್ಟೋಕ್ಕಾಗಲಿಲ್ಲ ಅಂತ ಯಾಕೆ ಒದ್ದಾಡ್ತೀಯಾ, ನಾನು ಕೊಡ್ತೀನಿ. ಇಲ್ಲ ಸರ್, ನಾನು ಯಾರ ಹತ್ರ ಇಸ್ಕೊಳ್ಳ. ನಂಗೆ ಅದೊಂದು ಸ್ವಲ್ಪ ಸ್ವಾಭಿಮಾನ ಜಾಸ್ತಿ. ಆವಾಗ ಅವ್ರು ಒಂದು ಪ್ಲ್ಯಾನ್ ಮಾಡಿದ್ರು. ಏನಂದರೆ, ನಾನು ಮಲ್ಲಿಗೆ ಪತ್ರಿಕೆಯಲ್ಲಿದ್ದಾಗ ತುಂಬ ಜಾಹೀರಾತುಗಳಿಗೆ ಓಡಾಡ್ತಾ ಇದ್ದೆ. ಬರೀ ಪತ್ರಿಕೆ ಮಾಡೋದಷ್ಟೇ ಅಲ್ಲ, ಜಾಹೀರಾತುಗಳಿಗೆ. ಅದು ಅವ್ರಿಗೆ ಗೊತ್ತಿತ್ತು, ಮಾಸ್ತಿ ಅವ್ರಿಗೆ. ಅವರು ಏನು ಮಾಡಿದ್ರು, ತಾಂಡವೇಶ್ವರ ಅವ್ರ ಹತ್ರ ಮಾತಾಡಿ ಎಷ್ಟು ಜಾಹೀರಾತುಗಳನ್ನು ನಾನು ತಂದುಕೊಟ್ಟಿದ್ದು ನಮ್ಮ ಪತ್ರಿಕೆಗೆ, ಅದಕ್ಕೆ ಇಷ್ಟು % ಅಂತ ಕಮಿಷನ್ ಮಾಡಿ ಆ ದುಡ್ಡನ್ನು ನನಗೆ ಕೊಡಿಸಿದ್ರು. ಅದು ನನ್ನ ಮಕ್ಕಳ ಫೀಸ್ಗಾಯ್ತು ಅವಾಗ. ಅಂದರೆ ಈ ಥರದ ಅನೇಕ ಸಮಸ್ಯೆಗಳನ್ನು ಬಿಡಿಸ್ಕೊಳ್ತಾ ಒಂದು ಕಡೆ ಪತ್ರಿಕೋದ್ಯಮದಲ್ಲಿದ್ದ ಆಸಕ್ತಿ, ಇನ್ನೊಂದು ಕಡೆ ಮನೆಯನ್ನು ಕಾಪಾಡ್ಕೋಬೇಕಾಗಿತ್ತು ಮಕ್ಕಳನ್ನು. ಇವೆಲ್ಲವನ್ನೂ ಮಾಡಿ ಎಲ್ಲೋ ಒಂದು ಕಡೆ ನಾನು ಅಷ್ಟರ ಮಟ್ಟಿಗೆ ಗೆದ್ದಿದ್ದೀನಿ ಅನಿಸುತ್ತೆ. ಮಕ್ಕಳು, ಸೊಸೆಯರು, ಮೊಮ್ಮಕ್ಕಳು ಎಲ್ಲ ತುಂಬ ಸುಖವಾಗಿದ್ದಾರೆ. ಅದು ಸಾಕು, ನನಗೆ ಸಾರ್ಥಕವಾಗಿದೆ. ಮರೆಯಲಾರದ ಘಟನೆಗಳು ಯಾವುದು ಪತ್ರಿಕೋದ್ಯಮಗಳಲ್ಲಿ? ಈಗ ಒಂದು ಹೇಳಿದ್ರಿ, ಖುಷಿ ಕೊಟ್ಟದ್ದು, ನೋವು ಕೊಟ್ಟದ್ದು, ಎರಡೂ ಹೇಳಿ. ಮರೆಯಲಾಗದ ಘಟನೆ ಅಂದರೆ, ಇಲ್ಲೊಂದು ವಾಚ್ ಫ್ಯಾಕ್ಟ್ರಿ ಇತ್ತು, ಹೆಸರು ಮರೆತಾ ಹೋಗ್ತಾ ಇದ್ದೀನಿ, ಹೆಗ್ಡೆ ಆ್ಯಂಡ್ ಗೊಲೆ ಇರಬೇಕು. ಆ ವಾಚ್ ಫ್ಯಾಕ್ಟ್ರಿಯಲ್ಲಿ ಒಂದು ಹುಡುಗಿಯ ಸಾವಾಯಿತು. ಆ ಸಾವಾಗಿದ್ದು ನನಗೆ ವಿಷಯ ಗೊತ್ತಾಯಿತು. ನಾನು ಅದನ್ನು ಭಾಳ ಬೇರೆ ಇದರಲ್ಲಿ ಇಂಥದ್ದಾಗಿದೆ ಅನ್ನೋದನ್ನು ನನ್ನ ಕಾಲಮಲ್ಲಿ ಬರೆದೆ. ನನ್ನ ತುಷಾರದ ಮಾತಿನಿಂದ ಲೇಖನಿಗೆ ಕಾಲಮ್ಗಳೆಲ್ಲ ಹೀಗೆ ಇರ್ತಿದ್ವು. ಕಾಲಮ್ ಬರೆದೆ. ಅವ್ರಿಗೆ ಅರ್ಥ ಆಯಿತು, ಅವರಲ್ಲೇ ಆಗಿದ್ದದು ಅಂತ. ತಕ್ಷಣ ಅವರು ನನಗೆ ಲಾಯರ್ ನೋಟಿಸು ಕೊಡೋದು ಇತ್ಯಾದಿಗಳೆಲ್ಲ. ಆದರೆ ನಾನು ಯಾವುದಕ್ಕೂ ಇದು ಮಾಡ್ತಾ ಇರಲಿಲ್ಲ, ಅದರಿಂದ ನನಗೇನು ಕಷ್ಟ ಆಗಲಿಲ್ಲ ಅದು. ಆಮೇಲೆ ನನಗೆ ತುಂಬ ಕಷ್ಟ ಕೊಟ್ಟವರು ಲಂಕೇಶ್. ಅವರು ಅವರ ಪತ್ರಿಕೆಯ ಪ್ರತಿ ಇದರಲ್ಲೂ ಪ್ರತಿ ಸಂಚಿಕೆಯಲ್ಲೂ ನನ್ನ ಮೇಲೆ ಒಂದು ಟೀಕೆ ಇರೋದು.
ಬಟ್ ನಾನು ಬಿಡ್ತಿರ್ಲಿಲ್ಲ, ನಾನು ಅಷ್ಟೇ ಅವ್ರನ್ನ ಟೀಕೆ ಮಾಡಿದ್ದೀನಿ. ಮತ್ತು ಅವ್ರ ಮೇಲೆ ಒಂದು ಸಲ ನಾನು ಮಾನನಷ್ಟ ಮೊಕದ್ದಮೆ ಹಾಕಿ 8 ವರ್ಷ ಕೇಸು ಹೋರಾಡಿ ನಾನು ಗೆದ್ದೆ, ಅವರು ಅಪಾಲಜಿ ಕೇಳ್ಕೊಂಡ್ರು. ಅಂದರೆ ಇಂಥ ಸಾಹಸಗಳು ಭಾಳಷ್ಟು ಮಾಡಿದ್ದೀನಿ. ಅದು ನೆನೆಯುವಂಥದ್ದು, ನಗುವಂಥದ್ದು. ಹಂಗಂತ ಹೇಳಿ ನಂಗೆ ಲಂಕೇಶ್ವರ ಬಗ್ಗೆ ಏನು ದ್ವೇಷ ಅಲ್ಲ. ಅವ್ರು ಮಾಡಿದ್ದಂಥ ತಪ್ಪುಗಳು, ಅವರು ಒಂದು ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ಇತ್ತು ಅವ್ರಿಗೆ, ಅದು ಸ್ವಲ್ಪ ಪಾಠ ಕಲಿಸ್ಬೇಕಾಯ್ತು. ಮತ್ತು ಅದರ ಆಚೆಗೆ ಸಾಹಿತ್ಯದ ಒಡನಾಟಕ್ಕೆ ಬರ್ತೀರಿ, ಅಲ್ಲಿ ಹೆಂಗೆ ಸಾಹಿತ್ಯದ ಒಡನಾಟ ಮತ್ತು ರಂಗಭೂಮಿ ಎರಡು ಸಮರೈತ ಮಾಡೇ ಮಾತಾಡ್ಬಿಡ್ರಿ. ರಂಗಭೂಮಿ ನನಗೆ ಅಭ್ಯಾಸ ಆಗಿದ್ದು ಎಸ್ ಮೂರ್ತಿಯವರಿಂದ. ಅದು ಯಾವುದೋ ಒಂದು ಬೇಂದ್ರೆ ಅವರಿಗೆ 4 ತಂತಿಗೆ ಪ್ರಶಸ್ತಿ ಜ್ಞಾನಪೀಠ ಬಂದಾಗ ಒಂದು ಸಭೆ ನಡೀತು. ಆ ಸಭೆಯಲ್ಲಿ ಬಿ ವಿ ಕಾರಂತರು ಮಾತಾಡ್ತಾಯಿದ್ರು. ಬಿ ವಿ ಕಾರಂತರು ಹೇಳಿದ್ರು, ನಾವು ಕಲಾಕ್ಷೇತ್ರದಲ್ಲಿ ನಾಟಕ ಮಾಡ್ತೀವಿ, ನಾವು ಹೇಳೋ ವಿಷಯ ಯಾರೋ ಕಳ್ಳೆಕಾಯಿ ಮಾರೋನ ಬಗ್ಗೆನೋ, ಯಾರೋ ಸಗಣಿ ತಟ್ಟೋರ ಬಗ್ಗೆನೋ, ಯಾರ ಬಗ್ಗೆನೋ ಮಾತಾಡ್ತಿರ್ತೀವಿ. ಆದರೆ ಅವರು ಈ ಕಲಾಕ್ಷೇತ್ರದ ಮೆಟ್ಲತ್ತಿ ಆ ಗಾಜು ಗೀಜು ನೋಡಿ ಹೆದರ್ಕೊಂಡ್ಬಿಡ್ತಾರೆ, ಅವ್ರೊಳಗೆ ಬರಲ್ಲ ಅಂತ ಹೇಳಿದರು. ಅವಾಗ ನಂಗೆ ಅನಿಸ್ತು, ಹೌದಲ್ವಾ, ನಾವು ಅವ್ರ ಹತ್ರ ಯಾಕೆ ಹೋಗಿ ಮಾಡಲ್ಲ ನಾಟಕ ಅಂತ. ಆ ಹಿನ್ನೆಲೆಯಲ್ಲಿ ನಾನು ಬೀದಿ ನಾಟಕದಂಥ ಒಂದು ಇದನ್ನು ಶುರು ಮಾಡಿಕೊಂಡಿದ್ದು. ಆದರೆ ಅಷ್ಟೊತ್ತಿಗೆ ಸಫ್ತಾರ್ ಹಶ್ಮಿ ಅವರೆಲ್ಲ ಮಾಡ್ತಿದ್ರಂತೆ, ಆದರೆ ನಮಗೆ ಗೊತ್ತಿರಲಿಲ್ಲ, ನನಗೆ ಆ ಥರದ ಕಮ್ಯುನಿಕೇಷನ್ ಇರಲಿಲ್ಲ. ಅಂದರೆ ಬೆಂಗಳೂರಿನ ಕರ್ನಾಟಕದ ಮಟ್ಟಿಗೆ ಬೀದಿ ನಾಟಕದ ಪರಿಕಲ್ಪನೆಯನ್ನು ಹುಟ್ಟುಹಾಕಿದವಳು ನಾನು ಅಂತ ಹೇಳ್ಕೊಳ್ಳೋಕೆ ನಂಗೆ ಏನು ಸಂಕೋಚ ಇಲ್ಲ. ಮತ್ತು ಬೀದಿ ನಾಟಕವನ್ನು ಬರೆದವಳು ನಾನೇ ಬಿಗಿನಿಂಗಲ್ಲೇ. ಆಮೇಲೆ ಎಲ್ಲ ಬೇಕಾದಷ್ಟು ನಾಟಕಗಳು ಬಂದವು. ಇವತ್ತು ಬೀದಿ ನಾಟಕ ಯಾವ ಹಂತದಲ್ಲಿದೆ ಗೊತ್ತಿದೆ ನಿಮಗೆಲ್ಲ. ಆದರೆ ಪುಸ್ತಕ ಪ್ರಶಸ್ತಿನೂ ಬಂತು, ಬೀದಿ ನಾಟಕಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಒಂದು ನಾನು ಯಾವ ಪ್ರಶಸ್ತಿಯನ್ನು ಈಗ ಅಕಾಡೆಮಿ ಪ್ರಶಸ್ತಿ ಕೊಟ್ಟಾಗ ಅದಕ್ಕೊಂದು 3-4 ಜನ ತಜ್ಞರು ಅದನ್ನು ಆಯ್ಕೆ ಮಾಡಿರ್ತಾರೆ. ಅವರಿಗೆ ಅವಮಾನ ಮಾಡಬಾರ್ದು ಅಂಥೇಳಿ ಆ ಪ್ರಶಸ್ತಿಯ ಸರ್ಟಿಫಿಕೇಟು ಮತ್ತು ಹಾರ ತುರಾಯಿ ತೊಗೊಂಡಿದ್ದೀನಿ ಹೊರತು ಹಣವನ್ನು ತಗೊಂಡಿಲ್ಲ ಯಾವ ಇದರಲ್ಲೂ. ಮತ್ತು ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಕೊಡುವಂಥ ನೇರವಾದ ಯಾವ ಪ್ರಶಸ್ತಿಯನ್ನು ತಗೊಂಡಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ನನಗೆ ಯಾರ ಹಂಗೂ ಬೇಡ ಅನ್ನುವ ನನ್ನ ಸ್ವಭಾವ ಇರಬಹುದು. ನಾನು ರಾಜ್ಯೋತ್ಸವ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ ಇಂಥವನ್ನೆಲ್ಲ ನಿರಾಕರಿಸಿದ್ದೀನಿ, ನೇರವಾಗಿ ಸರ್ಕಾರದಿಂದ ಬರೋದು. ಅಕಾಡೆಮಿ ಮೊದಲಾದ ಸ್ವಾಯತ್ತ ಸಂಸ್ಥೆಗಳಿಂದ ಬಂದಾಗ ಅವರು ಕೊಡುವ ಹೂವು ಹಣ್ಣು ತೊಗೊಂಡಿದ್ದೀನಿ ಹೊರತು ಹಣ ತಗೊಂಡಿಲ್ಲ. ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿ ಅಂತ ಹೇಳ್ಕೊಡ್ತಿದ್ದೆ, ಆದರೆ ಅದು ಆಗ್ತಿರಲಿಲ್ಲ. ಇನ್ಕ್ಲೂಡಿಂಗ್ ಮಾಧ್ಯಮ ಅಕಾಡೆಮಿ ಸುಬ್ರಾಯ್ ನಾನು ದುಡ್ಡು ಬೇಡ ಅಂದ ತಕ್ಷಣ, ಬಿಡ್ರಿ ನಮ್ಗೆ ದುಡ್ಡಿಲ್ಲ, ನಮ್ಗೆ ಇನ್ನೊಂದಕ್ಕಾಗತ್ತೆ ಅಂದರು. ಅಲ್ಲಿಗೆ ಅರ್ಥ ಆಯಿತು ನನಗೆ, ಇವ್ರು ಯಾರೂ ನಾವು ಹೇಳಿದ್ದನ್ನು ಮಾಡೋದಿಲ್ಲ. ಅದರಿಂದ ನಾನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೊಡುವ 1 ಲಕ್ಷ ರೂಪಾಯಿನ ತಗೊಂಡು ಅದನ್ನು ನಾನು ಕೊಟ್ಟಿದ್ದು ಸುಚಿತ್ರದಲ್ಲಿ ಒಂದು 50 ವರ್ಷ ಆಗಿದ್ದಕ್ಕೊಂದು ಸಮಾರಂಭ ಇಟ್ಕೊಂಡಿದ್ರು. ಆಗೊಂದು ಕೆಲವು ಪುಸ್ತಕಗಳನ್ನು ತರೋ ಯೋಜನೆ ಇತ್ತು. ಆಗ ನಾನು ಹೇಳಿದೆ, ಮಹಿಳೆ ನಿರ್ದೇಶಕಿಯರ ಬಗ್ಗೆ ನೀವು ವಿಶೇಷವಾದ ಲೇಖನಗಳನ್ನು ಬರೆಸಿ ಅವರ ಪರಿಚಯ ಮಾಡುವಂಥ ಪುಸ್ತಕ ತಂದರೆ ನಾನು ಹಣ ಕೊಡ್ತೀನಿ ಅಂತ. ಹಾಗೆ ಹೇಳಿ ಆ ಥರ ಇಂಡಿಯಾದ ಪ್ರಸಿದ್ಧ ನಿರ್ದೇಶಕಿಯರ ಬಗ್ಗೆ ಪರಿಚಯವಾದ ಇರುವಂಥ ಒಂದು ಪುಸ್ತಕ ತಂದರು. ಅದಕ್ಕೆ ಖರ್ಚು 1 ಲಕ್ಷ ರೂಪಾಯಿಯನ್ನು ನಾನು ಕೊಟ್ಟೆ. ನಾನು ಬಂದಿರುವ ಯಾವ ಪ್ರಶಸ್ತಿಯ ಹಣವನ್ನು ನಾನು ಉಪಯೋಗಿಸ್ಕೊಂಡಿಲ್ಲ. ಮಾಸ್ತಿ ಪ್ರಶಸ್ತಿ ಬಂತು, ಗಾರ್ಮೆಂಟ್ ವರ್ಕರ್ಸ್ ಕೊಟ್ಟೆ. ಹೀಗೆ ಬಂದ ಯಾವುದನ್ನು ನನಗೆ ಕಷ್ಟ ಎಂದು ದುಡ್ಡು ಕೊಟ್ಟುಬಿಡು ಅಷ್ಟು ಧಾರಾಳಿ ಅಲ್ಲ. ಆದರೆ ನನಗೆ ಯಾವುದೋ ಪ್ರಶಸ್ತಿಯಿಂದ ಬಂದ ದುಡ್ಡು ಬೇಡ ಅನ್ನೋದು ನನ್ನ ಸ್ವಭಾವ ಆಗಿತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಅದರಿಂದ ಬೇರೆಯವ್ರಿಗೆ ಅನುಕೂಲ ಆಗಿದೆ, ಅಸಮಾಧಾನ. ಈ ಜನಪರ ಚಳುವಳಿಗಳಲ್ಲಿ ಅದೇ ರಂಗಭೂಮಿ ಭಾಗವಾಗಿ ಬಂದ್ರೆ ಹೇಗೆ? ರಂಗಭೂಮಿಯಿಂದಲೇ ಅದು ಅಲ್ಲೂ ಮತ್ತೆ ಲಂಕೇಶ್ ಬರ್ತಾರೆ. ಅವರು ಕೂಡ ಈ ಥರ ಚಳುವಳಿಗಳಲ್ಲಿ ಇದ್ದಂಥವ್ರು. ಜಗಳ ಆಡ್ತಾ ಇದ್ವಿ, ಮಾರನೇ ದಿನ ಅವ್ರು ಯಾವ್ದಾದ್ರು ಕರೆದ್ರೆ ಚಳುವಳಿ ಇಟ್ಕೊಂಡಿದ್ರೆ, ಮೆರವಣಿಗೆ ಇಟ್ಕೊಂಡಿದ್ರೆ ಮುಂದೆ ನಾನೇ ನಿಂತಿರ್ತಿದ್ದೆ. ನನಗೆ ಹನುಮಂತರಾಯಪ್ಪ ಅವರು ಲಾಯರ್, ಅವ್ರಿಗೆ ಲಂಕೇಶ್ಗೆ ಅವ್ರು ಹೇಳೋರಂತ, ಆ ಯಮ್ಮನ ಮೇಲೆ ಹೆಂಗಪ್ಪ ನಾ ಯಮ್ಮನ ಕಟ್ಕಟೆಗೆ ನಿಲ್ಲಿಸ್ಲಿ,
ಆಯಮ್ಮ ನೋಡಿ ಹೆಂಗೆ ಬರುತ್ತೆ ಚಳವಳಿಗೆ. ಆ ದಿನಗಳಲ್ಲಿ ಹೆಣ್ಮಕ್ಳು ಹೆಚ್ಚು ಬರ್ತಿರಲಿಲ್ಲ ಚಳವಳಿಗೆ. ನಂಗೆ ತಿಳಿದಂಗೆ ನಾನು ಎಚ್ ಎಸ್ ಪಾರ್ವತಿ ಅವರು ಕನ್ನಡ ಚಳವಳಿಗಳಿಗೆ ಬರೋರು. ಅದಾದಮೇಲೆ ನಿಮಗೆಲ್ಲ ಗೊತ್ತಿದ್ದಂಗೆ ಗೋಕಾಕ್ ಚಳವಳಿಯಲ್ಲೂ ನಾವು ಜೈಲಿಗೆಲ್ಲ ಹೋದ್ವಿ. ಬೇಕಾದಷ್ಟು ಸಲ ಜೈಲಿಗೆ ಹೋಗಿ ಬಂದಿದ್ದೀನಿ. ಅದೇನು ನನಗೆ ದೊಡ್ಡ ವಿಷಯ ಅನಿಸಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಯಾವ ಅನ್ಯಾಯವೂ ಯಾರಿಗೂ ಆಗಬಾರ್ದು, ನಾವು ಅನುಭವಿಸಿದ್ದು ಸಾಕು, ನಮ್ಮ ಹಾಗೆ ಬೇರೆಯವರು ಅನುಭವಿಸೋದು ಬೇಡ ಅನ್ನೋದು ಎಲ್ಲೋ ಒಂದು ಕಡೆ ನನಗಿದ್ದ ಕಳಕಳಿ ಕೂಡ ನನ್ನನ್ನು ಚಳುವಳಿಗೆ ಹೋಗೋ ಹಾಗೆ ಮಾಡಿತು. ಯಾವ ಚಳುವಳಿಯೂ ನಾನು ಬಿಟ್ಟಿಲ್ಲ, ಎಲ್ಲದಕ್ಕೂ ಹೋಗಿದ್ದೀನಿ, ಎಲ್ಲ ಥರದ ಚಳುವಳಿಯಲ್ಲೂ ಇದ್ದೀನಿ. ಕುದಿ ಹೆಸರು ಎರಡು ಯಾವಾಗ? ಹೇಳಿ, ಅದನ್ನು ಹೇಳ್ಬೇಕಲ್ಲ. ಕುದಿ ಹೆಸರು ಅಂತ ಸಂಭ್ರಮ, ಎರಡನೇದು ಕಾಯ್ತಾ ಇದ್ದಾರಲ್ಲ. ಅದ್ರ ಬಗ್ಗೆ ಸ್ವಲ್ಪ ನನಗೆ ಅಳುಕಿದೆ, ಬರೆದಿದ್ದೀನಿ ಈಗಾಗಲೇ. ಇನ್ನೊಂದು 2 ಚಾಪ್ಟರ್ ಬರೀಬೇಕು. ಒಂದು ಸಿನಿಮಾದು ಬರೆಯೋದೇ ಬೇಡ. ಈಗ ನಾನು ಕೆಲವು ಘಟನೆಗಳು ಸುಬ್ರಹ್ಮಣ್ಯ ಹೇಳ್ದಂಗೆ ಮನಸ್ಸಿಗೆ ತುಂಬ ನೋವಾಗಿರೋದ್ರಿಂದ ಸಿನಿಮಾ ಬಗ್ಗೆ ಯಾರು ಕೇಳಿದರೂ ಮಾತಾಡಲ್ಲ, ಸಿನಿಮಾದವ್ರ ಬಗ್ಗೆ ಮಾತಾಡಲ್ಲ, ಸಿನಿಮಾ ಬಗ್ಗೆ ವಿಮರ್ಶೆನೂ ಮಾಡಲ್ಲ. ಸಿನಿಮಾ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಂದ ಹೊರಗೆ ಹಾಕ್ಬಿಟ್ಟಿದ್ದೆ. ಅದರಿಂದ ಸಿನಿಮಾ ಬಗ್ಗೆ ಬರೆಯೋದು ಬೇಡ ಅಂದರೆ ಎಲ್ಲರೂ ಇಲ್ಲ, ಅಷ್ಟು ವರ್ಷ ಕೆಲಸ ಮಾಡಿ ಏನು ಬೇರೇನು ಹೇಳಬೇಡಿ, ಇದನ್ನಾದರೂ ಹೇಳಿ, ಒಳ್ಳೆಯದನ್ನೇ ಹೇಳಿ ಅಂತೆಲ್ಲ ಅಂತ ಇದ್ದಾರೆ. ಆಮೇಲೆ ಒಂದು ಕನ್ಕ್ಲೂಡಿಂಗ್ ಚಾಪ್ಟರ್ ಒಂದು ಬರೀಬೇಕು. ನನಗೇನು ಇದೆ ಆತಂಕ ಅಂದರೆ, ನನ್ನ ಬದುಕಿನಲ್ಲಿ ಬೇಕಾದಷ್ಟು ಜನ ಬಂದು ಹೋಗಿದ್ದಾರೆ, ಒಳ್ಳೆಯದು ಕೆಟ್ಟದ್ದು ಎಲ್ಲ ಇರುತ್ತೆ. ಇವನ್ನೆಲ್ಲ ಬರೀದೇ ಹೋದರೆ ಅಪ್ರಾಮಾಣಿಕಳಾಗ್ತೀನಿ, ಬರೆದ್ರೆ ಅವರವರ ಕುಟುಂಬದವರು ಇರ್ತಾರೆ, ಅವ್ರುಗಳಿರಲ್ಲ ಉತ್ತರ ಕೊಡೋಕ್ಕೆ, ಅವ್ರ ಕುಟುಂಬದವರು ಇರ್ತಾರೆ, ಅವ್ರಿಗೆ ನೋವಾಗತ್ತೆ. ಮತ್ತು ಅವರು ಜನಸಾಮಾನ್ಯರಲ್ಲಿ ದೇವರಾಗಿರ್ತಾರೆ, ಅವ್ರಿಗೂ ಬೇಜಾರಾಗತ್ತೆ. ಈ ಎಲ್ಲ ಉದ್ದೇಶದಿಂದ ಸ್ವಲ್ಪ ಹಿಂದೆ ಹಾಕಿದ್ದೀನಿ. ನಾನು ಈಗಾಗಲೇ ಬರೆದಿರೋ ಭಾಗವನ್ನು ಎಚ್ ಎಸ್ ರಾಘವೇಂದ್ರ ಅಂತ ನನಗೆ ಭಾಳ ಬೇಕಾದ ಸಾಹಿತಿಗಳು, ವಿಮರ್ಶಕರು, ಅವ್ರಿಗೆ ಕೊಟ್ಟಿದ್ದೀನಿ. ಅವರು ಓದಿ ಇದು ಪ್ರಕಟವಾಗಬಹುದು ಅಂತ ಹೇಳಿದರೆ ಇನ್ನೊಂದು ಚಾಪ್ಟರ್ ಬರೆದು ಖಂಡಿತ ಮಾಡಿಕೊಡ್ತೀನಿ. ಓಕೆ ಅಮ್ಮ, ಧನ್ಯವಾದಗಳು.